ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ಅರ್ಪಿಸುವ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಪವರ್ಡ್ ಬೈ ಇಂಡಿಯಾ ಗೇಟ್ ಬಾಸ್ಮತಿ ರೈಸ್, ಕೋಪರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುರಳಿ ಅವರು ಯಾರು ಬರ್ತಾ ಇದ್ದಾರೆ, ಯಾರು ಹೊಸ ರುಚಿನ ತೋರ್ಸಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ JFC ಖ್ಯಾತಿಯ ಕೃಷ್ಣಪ್ಪ ಅವರು ರೆಡಿಯಾಗಿ ನಿಂತಿದ್ದಾರೆ. ಕೃಷ್ಣಪ್ಪ ಅವ್ರನ್ನ ಕರಿತಾ ಇದೀವಿ. ಒಳ್ಳೆ ಅದ್ಭುತವಾಗಿರುವಂತ ಒಂದು ಒಳ್ಳೆ ಅಡಿಗೆ ತೋರ್ಸಕ್ಕೋಸ್ಕರ ರೆಡಿಯಾಗಿ ನಿಂತಿದ್ದಾರೆ. ಕೃಷ್ಣಪ್ಪ ಬನ್ರಿ. ನಮಸ್ಕಾರ ಸರ್. ಏನ್ ಸಮಾಚಾರ? ಎಲ್ಲ ಹೇಳ್ರಿ ಆರಾಮ್ ಸರ್. ಏನ್ರಿ ಮಾಡ್ತಾ ಇದ್ದಾರೆ ಕೃಷ್ಣಪ್ಪ? ಇವತ್ತ ಹೆಸರು ಕಾಳು ಮೊಳಕೆ ಕಟ್ಟಲ್ಲಿ ಒಂದು ಚಿಕನ್ ಗ್ರೇವಿ ಮಾಡೋಣ ಅಂತ. ಮೊಳಕೆ ಕಟ್ಟಿದ ಹೆಸರು ಕಾಳನ್ನ ಹಾಕಿ ಚಿಕನ್ ಗ್ರೇವಿ. ಯಾವ ಊರಿಂದಪ್ಪ ಇದು? ಸರ್ ಇದು ನಿಮ್ಮ ಇದ್ರ ಕಡೆ ಮಾಡ್ತಾರೆ ಸರ್, ಕೊಡಗು ಈ ಕಡೆಲ್ಲ. ಹೌದಾ? ತುಂಬಾ ಡಾಬಾಗಳೆಲ್ಲ ಸಿಗುತ್ತೆ. ಡಾಬಾಗಳಲ್ಲಿ ಸಿಗುತ್ತೆ ಹೆಸರು ಕಾಳು ಹಾಕಿ ಚಿಕನ್ ಮಾಡ್ಕೊಡ್ತಾರ? ಹೌದು ಸರ್, ಚಿಕನ್ ಮಾಡಿ ಗ್ರೇವಿ ಇದು ಸೂಪರ್ ಆಗಿರುತ್ತೆ ಸರ್. ಚೆನ್ನಾಗಿರುತ್ತೆ. ಏನಕ್ಕೆ ಚೆನ್ನಾಗಿರುತ್ತೆ? ಈ ರೊಟ್ಟಿಗೆ, ಅದಕ್ಕೆ ರೈಸ್ಗೆ ಎಲ್ಲಕ್ಕೂ ಚೆನ್ನಾಗಿರುತ್ತೆ. ಓಕೆ, ಒಂದು ಮೊಳಕೆ ಕಾಳನ್ನ ಹಾಕಿ ಚಿಕನ್ ಹಾಕಿದ್ರೆ ಯಾವ ರೀತಿಯಾಗಿರುತ್ತೆ ಅನ್ನೋ ತೋರಿಸ್ಕೊಡೋಕ್ಕೋಸ್ಕರ JFC ಖ್ಯಾತಿಯ ಕೃಷ್ಣಪ್ಪ ಅವರು ಬಂದಿದ್ದಾರೆ. ಕೃಷ್ಣಪ್ಪ, ಮಾಡಕ್ಕೆ ಏನೇನು ತಂದಿದ್ದೀರಿ? ಮೊಳಕೆ ಹೆಸರು ಕಾಳಿನ ಚಿಕನ್. ಬೇಕಾಗುವ ಸಾಮಗ್ರಿಗಳು: ಚಿಕನ್, ಹೆಸರು ಕಾಳು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮ್ಯಾಟೊ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ತೆಂಗಿನಕಾಯಿ ತುರಿ, ಹುರಿಗಡ್ಲೆ, ಗಸಗಸೆ, ಗೋಡಂಬಿ, ಪುದೀನಾ, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಫ್ರೆಶ್ ಆಗಿರೋ ಚಿಕನ್ ಕೊಡ್ತೀನಿ, ಕುಕ್ಕರಲ್ಲಿ ಮಾಡ್ಬಿಡ್ತೀರಾ? ಹೌದು ಸರ್, ಮಾಡೋಣ ಸರ್. ಓಕೆ, ಡನ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಓಕೆ, ಬಿಸಿ ಆಗ್ಲಿ. ಫಸ್ಟ್ ಬಿಡಿ, ನಿಮ್ ರೂಮಲ್ಲಿ ಕೆಲಸ ಎಲ್ಲ ಮುಗ್ದೋಗ್ಬಿಡ್ಲಿ. ಯಾಕಂದ್ರೆ ಹೆಸರು ಕಾಳು ಮೊಳಕೆ ಕಟ್ಟಿದ ಹಾಕಿದ್ರೆ ಮಸಾಲ ಬಿದ್ಬಿಡ್ತು ಅಂತ ಹೇಳಿದ್ರೆ ಅದಕ್ಕೆ ಅದ್ರದೇ ಆದಂತ ಟೇಸ್ಟ್. ಅದ್ರ ಜೊತೆ ಚಿಕನ್ ಬಿದ್ರೆ ಡಬಲ್ ಧಮಾಕ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಬೆಳ್ಳುಳ್ಳಿ ಹಾಕೊಳ್ಳೋಣ. ಫಸ್ಟೇ ಬೆಳ್ಳುಳ್ಳಿನಾ? ಹ್ಞೂ ಸರ್. ಓಕೆ, ಬೆಳ್ಳುಳ್ಳಿ ಏನ್ 140 ರೂಪಾಯಿ, 200 ರೂಪಾಯಿ ಕೆಜಿ. ಶುಂಠಿ ಸರ್, ಇದು ಶುಂಠಿ 45 ರೂಪಾಯಿ ಕೆಜಿ. ಪರವಾಗಿಲ್ಲ, ಕಡಿಮೆ ಇದೆ ಸರ್ ರೇಟು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ನಾಟಿ ಕೊತ್ತಂಬರಿ ಹಾಕಿದ್ರೆ ರುಚಿಯಾಗಿರುತ್ತೆ ಅಂತ ಕೃಷ್ಣಪ್ಪ ಅವ್ರದ್ದು ಯಾವಾಗ್ಲೂ. ಓಕೆ ಸರ್. ಫ್ರೈ ಸ್ವಲ್ಪ ಹಾಕೊಳ್ಳೋಣ. ಆಮೇಲೆ ಕೊತ್ತಂಬರಿ ತರಕ್ಕೂ ಕೃಷ್ಣಪ್ಪ ಅವರೇ ಹೋಗೋದು. ಓಕೆ, ಆಮೇಲೆ ಸರ್ ಪುದೀನ ಸೊಪ್ಪು ಸರ್. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶುಂಠಿ, ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ. ಹ್ಞೂ ಸರ್. ಚಿಕನ್ ರೇಟ್ ಸ್ವಲ್ಪ ಕಡಿಮೆ ಆಗ್ಬಿಡಿಯಲ್ಲ ಕೃಷ್ಣಪ್ಪ ಈಗ? ಅದು ರೆಗ್ಯುಲರ್ ತುಂಬ ದಿನದಿಂದ ಕಮ್ಮಿ ಇದೆ ಸರ್. ಓಕೆ, ಸರ್ ಈರುಳ್ಳಿ ಹಾಕೊಳ್ಳೋಣ ಸರ್. ಹಾಕಿ ಸರ್, ಹಾಕಿ ಈರುಳ್ಳಿ. ಇದು ನಿಮ್ಮ ಹೋಟೆಲ್ ಮಾಡ್ತೀರಾ ಸರ್? ಆರ್ಡ್ರು ಕೊಟ್ಟರೆ ಖಂಡಿತ ಮಾಡ್ಕೊಡ್ತೀವಿ. ಆರ್ಡ್ರ್ ಕೊಟ್ರೆ ಅಲ್ಲ ಸ್ವಾಮಿ, ನಾವೇನು ಆರ್ಡ್ರ್ ಕೊಡೋದು? ಒಬ್ರಿಬ್ರಲ್ಲ, ಮಿನಿಮಮ್ ಒಂದು 10 ಜನಕ್ಕೆ ಕೊಟ್ಟರೆ ಆರ್ಡರ್ ಕೊಟ್ಟು ಮಾಡ್ಕೊಂಡು. ಹೂನಪ್ಪ, ನಾವು ಒಬ್ರಿಬ್ರು ಬರ್ತೀವಿ. 10 ಜನಕ್ಕೆ ಇಲ್ಲಿ ಬರೋ ಜಾತ್ರೆಗೆ ಹೋಗ್ತಾ ಇದೀವಿ. 10 ಜನಕ್ಕೆ ಏನದು ಜನಕ್ಕೆ ತುಂಬಾ ಜನಕ್ಕೆ ಇದಾಗ್ಬಿಟ್ಟಿದೆ. ಇರೋದ್ರೆ ಮಿನಿಮಮ್ ಇಷ್ಟು ಆರ್ಡರ್ ಕೊಟ್ಟರೆ ಏನು ಬೇಕಾದ್ರೆ ಮಾಡ್ಕೊಡ್ತಾರೆ ಅಂತ ನೋಟ್ ಆಗ್ಬಿಟ್ಟಿದೆ. ಓಕೆ ಓಕೆ ಓಕೆ. ಅಂದ್ರೆ ಹೋಟೆಲ್ ಅವೈಲಬಿಲಿಟಿ ಇಲ್ಲ ಇದು? ಇಲ್ಲ ಇಲ್ಲ ಇಲ್ಲ, ಅವೈಲಬಿಲಿಟಿ ಇಲ್ಲ. ಓಕೆ, ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಫ್ರೈ ಆದ ನಂತರ ಹೆಸರು ಕಾಳು ಹಾಕೊಳ್ಳೋಣ. ಮೊಳಕೆ ಕಟ್ಟಿದ ಹೆಸರು ಕಾಳು. ಆಹಾ, ರುಬ್ಬಿರೋದು ಈ ಶುಂಠಿ, ಬೆಳ್ಳುಳ್ಳಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ ಹಾಕಿ ಸರ್. ಹಾಕೊಳ್ಳೋಣ. ಬೆಳ್ಳುಳ್ಳಿಯ ಪ್ರಮಾಣ ಜಾಸ್ತಿ ಇದೆ. ಏನದು? ಸ್ವಲ್ಪ ನೀರು ಸರ್. ಅದು ರುಬ್ಬಿರೋ ಸ್ವಲ್ಪ ನೀರು ತೆಳುವಾಗಿರಲಿ ಅಂತ. ಬೋನ್ಲೆಸ್ ಚಿಕನ್ ವಿತ್ ಬೋನ್ ಚಿಕನ್? ಬೋನ್ ಇರೋದೇನೆ. ಚಿಕನ್ ಹಾಕೊಳ್ಳೋಣ. 3/4 kg ಚಿಕನ್ನು ಹೆಸರು ಕಾಳಿನ ಜೊತೆಗೆ, ಖಾರದ ಜೊತೆಗೆ ಚೆನ್ನಾಗಿ ಫ್ರೈ ಆಗಲಿ. ಇದು ಆಗಲಿ 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 ಆಗಲಿ. ಸಾಲ್ಟ್ ಹಾಕೊಳ್ಳೋಣ. ಹಾಕಿ ಸರ್. ಓಕೆ, ಸ್ವಲ್ಪ ಎಣ್ಣೆ ಹಾಕಿ. ಕಡಿಮೆ ಇದೆ ಸ್ವಲ್ಪ. ಸ್ವಲ್ಪ ಎಣ್ಣೆನಾ? ಇಲ್ಲ, ತುಪ್ಪ ಹಾಕ್ಬಿಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ. ಆ ತುಪ್ಪ ಬಿದ್ದರೆ ಮಜಾ ಬೇರೆ ಆಗ್ಬಿಡುತ್ತಲ್ಲ. ಹ್ಞೂ ಸರ್. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ರವಿಯವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಓಕೆ, ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ. ಅರ್ಧ ಸ್ಪೂನ್ ಧನಿಯಾ ಪುಡಿ. ಓಕೆ, ಚೆನ್ನಾಗಿ ಈ ಮಸಾಲದಲ್ಲಿ ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಓಕೆ, ಈ ರುಬ್ಬ ಕೆಲಸ ಮುಗಿಸ್ಬಿಡ್ತೀನಿ. ಇನ್ನೊಂದು ರೌಂಡು. ಅಲ್ರಿ, ಹೆಸರು ಕಾಳು ಹೇಳ್ರಿ, ಹೋಯ್ತು ಕಾಣ್ತಾನೆ ಇಲ್ವಲ್ರಿ? ನಿಮಗೆ ಪರಿಮಳಕ್ಕೆ ಸಿಗುತ್ತೆ, ಟೇಸ್ಟ್ ಬಾಯಿ ಸಿಗುತ್ತಾ? ಸಿಗುತ್ತೆ ಸರ್. ಹಂಗಂತೀರಾ? ಸಿಗುತ್ತೆ ಖಂಡಿತ. ಮನೇಲಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಬೇಕಾದ್ರೆ ಅವರು. ಓಕೆ, ನಾನೊಂದು 100 ಗ್ರಾಮ್ ಅಷ್ಟು ಹಾಕಿದ್ದೀನಿ. ಹೌದಾ? ಅದರಲ್ಲಿ
ಈ 3/4 kg ಇದಕ್ಕೆ ಒಂದು 1/4 kg ಮೇಲೆ ಬೇಕಾದ್ರೆ ಹಾಕೋಬೋದು ಮನೇಲಿ. ಓಕೆ, ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಸ್ವಲ್ಪ ತೆಂಗಿನಕಾಯಿ ಹಾಕೊಳ್ಳೋಣ, ಸ್ವಲ್ಪ ಗಸಗಸೆ ಹಾಕೊಳ್ಳೋಣ, ಓಕೆ, ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಗಸಗಸೆ, ಸ್ವಲ್ಪ ಉರ್ಗಡ್ಲೆ, ಒಂದೆರಡು ಗೋಡಂಬಿ ಅಳಿಸ್ತಾರೆ. ಇದು ಇವೆಲ್ಲ ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ? ಅನಿಸ್ತದಲ್ವಾ? ಏನು ಮಾಡೋಕ್ಕಾಗಲ್ಲ. ಹಾಕಿ 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 ಹಾಕಿ. ಸ್ವಸ್ತಿ ಗೀ ಹಾಕಿದ್ಮೇಲೆ ಮಜಾ ಚೇಂಜ್ ಆಗೋಯ್ತಲ್ಲ. ಹೌದು ಸರ್, ಪರಿಮಳ ಗಮ್ ಅಂತ ಇದೆ ನೋಡಿ. ಮತ್ತೆ ಸ್ವಸ್ತಿಕ್ ಅವ್ರು ಎಂತ ಒರಿಜಿನಲ್ ಗೀ ಕೊಟ್ಟಿದ್ದಾರೆ ನಿಮಗೆ, ಹಾಕಿ ಅಡುಗೆ ಮಾಡಿ ಅಂತೇಳಿ. ಎಂತ ಗೀ ಗೊತ್ತಾ ಅದು? ಅದು ಹೆಂಗ್ ಮಾಡಿದಾರೆ ಗೊತ್ತಾ ಕೃಷ್ಣಪ್ಪ ನಿಮಗೆ? ಹೌದು ಸರ್. ಸ್ಲೋ ಕುಕಿಂಗ್ ಪ್ರೊಸೆಸ್ ಮಾಡಿರುವಂಥದ್ದು. ಹೌದು. ಆಮೇಲೆ ಹಸು ಹಾಲನ್ನ ಸಪ್ರೇಟಾಗಿ ಶೇಖರಣೆನ ಮಾಡಿ ITC ಅವರು ಅದರೊಳಗೆ ತುಪ್ಪ ಮಾಡೋದು. ಅದು ಘಮ ಹಂಗೆ ಸ್ವಾಭಾವಿಕ ಘಮ ಇರುತ್ತೆ. ಆಮೇಲೆ ಇದು ಟೆಸ್ಟ್ ಮಾಡ್ತಾರೆ, ಕ್ವಾಲಿಟಿ ಟೆಸ್ಟ್. ಹೌದು. 33 ಗುಣಮಟ್ಟದ ಪರೀಕ್ಷೆಯಲ್ಲಿ ಪಾಸ್ ಆಗಿರುವಂಥ ಏಕೈಕ ಗೀ ನಮ್ಮ ಆಶೀರ್ವಾದ್ ಸ್ವಸ್ತಿ ಗೀ. ಎಸ್, ಸ್ವಲ್ಪ ನೀರು ಹಾಕೊಳ್ಳೋಣ. ಎರಡು ಟೊಮೆಟೊ ಹಾಕೊಳ್ಳೋಣ. ಟೊಮೆಟೊ ಇಲ್ಲದ ಅಡುಗೆ ಅಂತ ಟೊಮೆಟೊ, ಗೋಡಂಬಿ, ಗಸಗಸೆ, ಉರ್ಗಡ್ಲೆ, ಅದೇ ಈ ಸಾರಿಗೆ ಮಜಾ ಕೊಡುವಂಥದ್ದು. ಮೇನ್ ಮಸಾಲ ಇದೇನೇನೆ. ಹೌದು. ಆಯ್ತಾ ಸರ್, ಎಲ್ಲ ರುಬ್ಬಿರೋದು ಹಾಕೊಳ್ಳೋಣ. ಹಾಕಿ. ಗೋಡಂಬಿ ಇದೆ, ಕಡಲೆ ಇದೆ, ಗಸಗಸೆ ಇದೆ, ಟೊಮೆಟೊ ಇದೆ, ತೆಂಗಿನಕಾಯಿ ಇದೆ. ಇದನ್ನೆಲ್ಲ ರುಬ್ಬಿರುವಂಥ ಮಸಾಲವನ್ನು ಹಾಕಿದ್ದೀವಿ. ಜೊತೆಗೆ ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ಕೂಡ ಇದಕ್ಕೆ ಹಾಕಿದ್ದೀವಿ. ನಮ್ದು ಗರಂ ಮಸಾಲ ಹಾಕೊಳ್ಳೋಣ. ಕೃಷ್ಣಪ್ಪ ಅವರ ಗರಂ ಮಸಾಲ 15ಕ್ಕಿಂತ ಹೆಚ್ಚು ಮಸಾಲ ಪದಾರ್ಥಗಳನ್ನ ಹಾಕಿ ತಯಾರು ಮಾಡಿರುವಂಥ ಗರಂ ಮಸಾಲ. 1 kgಗೆ 1 ಸ್ಪೂನು, 1.5 ಸ್ಪೂನ್ ಹಾಕಿದ್ರೆ ಸಾಕು. ಅದ್ಭುತವಾಗಿರುವಂಥ ಗರಂ ಮಸಾಲ. ವೆಜ್ಜು ನಾನ್ ವೆಜ್ಗೆ JFC ಅವರ ಗರಂ ಮಸಾಲ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಮೊಳಕೆ ಕಾಳಿನ ಚಿಕನನ್ನು ಮಾಡಿದ್ದಾರೆ. ಕೃಷ್ಣಪ್ಪನವ್ರು ಬಂದಿದ್ದಾರೆ. JFC ಅವ್ರು ಬಂತು ಅಂತ ಹೇಳಿದ್ರೆ ಒಂದು ಒಳ್ಳೆ ರುಚಿಯಾಗಿರುವಂಥ ಗ್ರೇವಿ ಸಿಕ್ತು ಅಂತ. ಓಪನ್ ಮಾಡಿ ಸರ್. ಆಹಾ, ಅದ್ಭುತ ನೋಡ್ರಿ. ಕಾಳು ಎಲ್ರಿ ಇದೆ ರೀ ಕೃಷ್ಣಪ್ಪ, ನೀವು ಮಾಡೋದೆಲ್ಲ ಇಂಥದ್ದೇ ರೀ. ಕಾಳು ಸ್ವಲ್ಪ ಜಾಸ್ತಿ ಹಾಕಬೇಕು ಸರ್, ಅಲ್ವಾ? ಹೇಳಿದ್ನಲ್ಲ ಆಮೇಲೆ ಕಾಳು ಇದೆ. ನೀವು ತಂದಾಗಲೇ ಗೊತ್ತಾಯ್ತು ನನಗೆ ಎಲ್ಲ ಕಾಳು ಅಂತ. ನೋಡಿ, ಕಾಳು ಕಾಣಿಸ್ತದೆ ಸರ್, ನೋಡಿ. ಹಾಕಿ ಸರ್, ಚಿಕನ್ ಕಾಣುತ್ತೆ ಪರಿಮಳಕ್ಕೆ. ಹೆಸರು ಕಾಳು ಮೊಳಕೆ ಕಟ್ಟಿನ ಚಿಕನ್ ಸಾಂಬಾರ್ ಗ್ರೇವಿ. ಒಳ್ಳೆ ಚಿಕನ್ ಗ್ರೇವಿ. ಚಪಾತಿ, ಪೂರಿ, ಮುದ್ದೆ, ಗೀ ರೈಸು, ಕುಷ್ಕ ಎಲ್ಲದಕ್ಕೂ ದಶಗುಣಿ ಥರ ಇದು. ಯಾವುದಕ್ಕೆ ಬೇಕಾದ್ರೆ ತೊಗೋಬೋದು. 10 ಗುಣಗಳಿದೆ ಇದರೊಳಗಡೆ. ಚಪಾತಿಗಿದೆ, ಪೂರಿಗಿದೆ, ದೋಸೆಗಿದೆ, ಇಡ್ಲಿಗಿದೆ, ಯಾವುದಕ್ಕೆ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಈ ಅದ್ಭುತವಾಗಿರುವಂಥ ಮೊಳಕೆ ಕಾಳಿನ ಚಿಕನನ್ನು ಯಾವ ರೀತಿ ಮಾಡಿದ್ರು ಕೃಷ್ಣಪ್ಪನವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡಿಕೊಂಡು ಇವತ್ತೇ ಮಾಡ್ಕೊಳ್ಳಿ. ಮೊಳಕೆ ಹೆಸರು ಕಾಳಿನ ಚಿಕನ್ ಮಾಡುವ ವಿಧಾನ. ಒಂದು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ ಹಾಕಿ ಹುರಿದು ಮೊಳಕೆ ಕಟ್ಟಿದ ಹೆಸರು ಕಾಳು, ರುಬ್ಬಿದ ಮಸಾಲ, ನೀರು, ಚಿಕನ್, ಉಪ್ಪು, ತುಪ್ಪ, ಅರಿಶಿನ, ಧನಿಯಾ ಪುಡಿ ಹಾಕಿ ಬೇಯಿಸಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಗಸಗಸೆ, ಹುರಿಗಡ್ಲೆ, ಗೋಡಂಬಿ, ನೀರು, ಟೊಮೆಟೊ ಹಾಕಿ ರುಬ್ಬಿಕೊಂಡು ಬೇಯುತ್ತಿರುವ ಚಿಕನ್ಗೆ ಹಾಕಿ ನೀರು, ಗರಂ ಮಸಾಲ ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ಕೂಗಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮೊಳಕೆ ಹೆಸರು ಕಾಳಿನ ಚಿಕನ್ ಸವಿಯಲು ಸಿದ್ಧ. ಒಳ್ಳೆ ಒಂದು ಸ್ಮಾಲ್ ಕುಷ್ಕಕ್ಕೆ ತಿಂದು ನೋಡಿ ಸರ್ ಅಂತ ಹೇಳ್ತಾ ಇದ್ದಾರೆ. ನಾನು ಫಸ್ಟ್ ಇವಾಗ ಕಾಳು ಹುಡುಕ್ಬೇಕಪ್ಪ. ಟೇಸ್ಟ್ ಮಾಡೋದಾ? ಮಾಡಿ ಸರ್. ಕಾಳು ಬಂತು ನೋಡಿ. ಅದು ಚಪಾತಿನ ಪರೋಟ ಅಂತಂದಿದ್ರೆ ಇನ್ನ ಮಜವಾಗಿರ್ತಾ ಇತ್ತು. ಅದ್ಭುತ. ಹೇಗೆ ಸರ್?
ಒಳ್ಳೆ ಕಾಸ್ಟ್ಲಿ ರಿಚ್ ಗ್ರೇವಿ ಇದು, ಅದ್ಭುತವಾಗಿದೆ. ಯಾವ್ದಕ್ಕೆ ಬೇಕಾದ್ರೆ ಸೂಟ್ ಆಗುತ್ತೆ ಸರ್, ಅದು ಹೇಳಿದ್ನಲ್ಲ. ಯಾವ ಪೂರಿ ಚಪಾತಿ ಏನು ತಂದೂರಿ ಇಂಥವು ಯಾವಕ್ಕಾದರೂ ಸೂಪರ್ ಆಗಿರ್ತದೆ. ಎಷ್ಟು ಕಾಳು ಒಳ್ಳೆ ಮಜವಾಗಿದೆ. ಹ್ಞೂ ಸರ್. ಮಟನ್ಗೆ ನೀವು ಕಡಲೆಕಾಳು ಹಾಕಿ ಮಾಡಬೇಕು. ಮೊಳಕೆ ಉದ್ದ ಇರಬೇಕು, ಪೈರು ಬಿಳೆ ಪೈರು ಜಾಸ್ತಿ ಇರಬೇಕು. ಅದು ಹಾಕಿ ಮಾಡಿದ್ರೆ ಕ್ಲಾಸಿಕ್ ಆಗಿರ್ತದೆ. ಇನ್ನೊಂದ್ಸರಿ ಮಾಡಿ ತೋರ್ಸಲ್ಲ. ಇದೇ ಸಖತ್ತಾಗಿದೆ, ಅಂಬಾಟಿರ್ತದೆ ಸರ್. ಸಖತ್ತಾಗಿದೆ. ಪೀಸ್ ಕತೆ ಬಿಟ್ಟಾಕಿ. ಫೋನ್ ನಂಬರ್ ಹೇಳಿ ನಿಮ್ಮದು. 94 810 36 202 ಫೋನ್ ಮಾಡಿ ಕೃಷ್ಣಪ್ಪ ಅವ್ರು ಸಿಗ್ತಾರೆ. ಏನೇನು ಬೇಕು ಐಟಮು ಮಾಡಿಸ್ಕೊಳ್ಳಿ. ಥ್ಯಾಂಕ್ ಯು ಕೃಷ್ಣಪ್ಪ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅಡುಗೆ ಮಾಡಕ್ಕೆ ಬಂದಿದ್ದಾರೆ. ಗೊತ್ತಿಲ್ಲ ಏನು ಮಾಡ್ತಾರಂತ. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಏನು ನಿಮ್ಮ ಹೆಸರು? ವಿದ್ಯಾ. ಏನು ಮಾಡ್ಕೊಂಡಿದ್ದೀರಾ? ನಾನು ಇಂಜಿನಿಯರು ಆಗ್ತಾ ಇದ್ದೀರಾ, ಓದ್ತಾ ಇದ್ದೀರಾ? ಆಗಿದೆ. ಇಂಜಿನಿಯರ್ ಆಗ್ಬಿಟ್ಟಿದ್ದೀರಾ? ಕೆಲಸಕ್ಕೆ ಸೇರ್ಬಿಟ್ಟಿದ್ದೀರಾ? ಹಾಂ ಸರ್. ಎಲ್ಲಿ? ಅಪ್ರಮೇಯ ಪ್ರಾಜೆಕ್ಟ್ಸ್ ಅಂತ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಪ್ರಮೇಯ ಪ್ರಾಜೆಕ್ಟ್ ಮನೇಲಿದೆ? ನಾಗರಬಾವಿ ಸೆಕೆಂಡ್ ಸ್ಟೇಜ್. ಓಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇದ್ದೀರಿ? ಸರ್ ಮಟನ್ ಊರ್ನಲ್ಲಿ ಅಂತ. ಊರಿನಲ್ಲಿ ಯಾವ ಊರವರು ನೀವು? ಚಿಕ್ಕಮಂಗ್ಳೂರು ಸರ್ ನಮ್ದು. ಊರಿನಲ್ಲಿ ಅಂದ್ರೆ ಏನು? ಅಂದ್ರೆ ಚೆನ್ನಾಗಿ ಹುರಿಯೋದು, ಹುರಿದು ಗೊಜ್ಜು ತರ. ಓಹೋ. ಅದಕ್ಕೆ ಏನೋ ತಿಳಿ ತಗೊಂಡಿದ್ದೀರಾ, ಮಟನ್ ತಗೊಂಡಿದ್ದೀರಾ? ಎರಡೆರಡು ಏನಕ್ಕೆ? ಒಂದ್ರಲ್ಲಿ ಆಗಲ್ವಾ ತೀರ್ನಲ್ಲಿ? ಇಲ್ಲ ಸರ್, ಲಿವರು, ಮಟನ್ನು, ಕಡಲೆಕಾಳು ಓಹೋ ಹಾಕಿ ಮಾಡೋದು. ಈ ಮೂರು ಚಿಕ್ಕಮಂಗ್ಳೂರಾ? ಹಾಂ ಸರ್. ಓಕೆ. ಮಟನ್ ಉರಿದ ನಲ್ಲಿ. ಓಕೆ. ಮಾಡಕ್ಕೆ ಏನೇನು ತಂದಿದ್ರೆ ಹೇಳಿಮ್ಮ. ಮಟನ್ ಹುರ್ನಲ್ಲಿ ಬೇಕಾಗುವ ಸಾಮಗ್ರಿಗಳು: ಮಟನ್, ಲಿವರ್, ಕಡಲೆಕಾಳು, ಈರುಳ್ಳಿ, ಹುರಿಗಡ್ಲೆ, ಶುಂಠಿ, ಬೆಳ್ಳುಳ್ಳಿ, ಟೊಮ್ಯಾಟೊ, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ ತುರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಕ್ಕೆ, ಲವಂಗ, ಗಸಗಸೆ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ನಿಂಬೆಹಣ್ಣು, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಮನೇಲಿ ಯಾರು ಇದ್ದೀರಾ? ಸರ್ ನಾನು, ನನ್ನ ಹಸ್ಬೆಂಡು. ಏನು ಮಾಡ್ತಾರೆ ಯಜಮಾನ್ರು? ಅವ್ರ ಇಂಜಿನಿಯರ್ ಸರ್. ಅವ್ರು ಇಂಜಿನಿಯರಾ? ಮಗು ಏನು ಮಾಡ್ತಾರೆ? ಎಷ್ಟು ವರ್ಷ? ಅವ್ನು ಪ್ಲೇ ಹೋಮ್ಗೆ ಹೋಗ್ತಾನೆ. 3 years ಈ ಮಾರ್ಚ್ಗೆ. ಓಕೆ. ಮನೇಲಿ ಮಗುನ ಯಾರು ನೋಡ್ಕೊಳ್ತಾರೆ? ಮಧ್ಯಾಹ್ನದವರೆಗೂ ಪ್ಲೇ ಹೋಮ್ಗೆ ಹಾಕ್ತೀನಿ. ಆಮೇಲೆ ಇಬ್ರು ಲಂಚ್ಗೆ ಬರ್ತೀವಿ ಮನೆಗೆ. ಆಮೇಲೆ ಆಫೀಸ್ಗೆ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ನೋಡ್ಕೊಳ್ತಾರೆ. ಓಕೆ. ಒಳ್ಳೆ ಆಫೀಸ್ ಸೇರಿಸಿದ್ದಾರೆ. ಹಾಂ ಸರ್, ಒಳ್ಳೆ ಆಫೀಸ್. ಓಕೆ, ಶುರು ಮಾಡೋಣ. ಹಾಂ ಸರ್. ಏನು ಕೊಡಿ ಫಸ್ಟ್ ನಿಮಗೆ? ಫಸ್ಟ್ ಸರ್ ಕುಕ್ಕರ್ ಬೇಕು. ಏನಕ್ಕೋ? ಸರ್ ಮಟನ್ನು, ಲಿವರು, ಕಡಲೆಕಾಳನ್ನ ಬೇಯಕ್ಕೆ ಹಾಕೋಣ. ಬೇಯಿಸ್ಬಿಡ್ಬೇಕಾ? ಹಾಂ, ಬೇಯಬೇಕು. ಹಾಕಿ. ಎಣ್ಣೆ ಹಾಕ್ಬೇಕಾ? ಏನು ಹಾಂ ಹಾಕ್ಬೇಕು? ಸರ್, ಲೈಟಾಗಿ ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಎನ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಸರ್ ಕಡಿಮೆನೇ ಇರಲಿ. ಎಸ್. ಏನದು? ಮಟನ್ ಸರ್. ಮಟನ್ನು. ಓಕೆ. ಆಮೇಲೆ ಸರ್ ಲಿವರು. ಆಮೇಲೆ ಕಡಲೆಕಾಳು ಸರ್. ಕಡಲೆಕಾಳು ಹಾಕಿ. ಸ್ವಲ್ಪ ಸಾಕು. ಸ್ವಲ್ಪ ಸಾಕಾ? ಕಡಲೆಕಾಳು, ಮಟನ್ನು, ಲಿವರು ಇಷ್ಟನ್ನು ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊಳ್ತಾ ಇದೀವಿ. ನಂತರ ಏನು ಮಾಡಬೇಕು? ಸರ್ ಉಪ್ಪು ಹಾಕಿ ಮೇಡಮ್. ಲೈಟಾಗಿ ಸ್ವಲ್ಪ ಏನು ಹಾಕಬೇಕು? ಅರಿಶಿನ ಸರ್. ರವಿಯವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಎಷ್ಟು ಗಂಟೆ ಕೆಲಸಕ್ಕೆ ಹೋಗೋದು ಇಬ್ರು? ಸರ್ ಅವರು 8:30ಗೆ ಹೊರಟ್ಬಿಡ್ತಾರೆ ಮನೆಯಿಂದ. ನಾನು ಒಂದು 10ಗೆ ಸರ್. ಮನೆ ನಾಗರಬಾವಿಲೇ ನಂದು ಆಫೀಸು. ಸೊ ಮಗುನ 9:30ಗೆ ಪ್ಲೇ ಹೋಮಿಗೆ ಬಿಟ್ಬಿಡ್ತೀನಿ. ಆಮೇಲೆ ಹೋಗೋದಾ? ಆಮೇಲೆ ನಾನು ಟಿಫನ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಓಕೆ. ಯಜಮಾನ ಹೆಸರೇನು? ಗಿರೀಶ್. ನಮಸ್ಕಾರ. ನೀರು ಹಾಕ್ತೀರಾ? ಸ್ವಲ್ಪ ನೀರು ಸರ್. ಹಾಕ್ರಿ. ಓಕೆ. ಸಾಕು ಸರ್. ಹುರ್ಕೊಳ್ಳೋದೆಲ್ಲ ಏನಿಲ್ವಾ? ರುಬ್ಬೋದು? ಹಾಂ, ರುಬ್ಬೇಕು ಸರ್. ರುಬ್ಸ್ಕೊಳ್ಳಿ. ಒಂದು 3 ವಿಷಲ್ ಕೂಗ್ಸೋಣಲ್ಲ ಇದು? ಹಾಂ ಸರ್. ಬೆಳ್ಳುಳ್ಳಿ, ಶುಂಠಿ. ಎಸ್ ಮೇಡಮ್. ಶುಂಠಿ, ಬೆಳ್ಳುಳ್ಳಿ, ಒಂಚೂರು ರುಬ್ಕೊಳ್ಳೋಕ್ಕೂ ಈರುಳ್ಳಿ ಬೇಕಾ? ಪೇಸ್ಟ್ನ ಮಾಡ್ಕೊಳ್ತಾ ಇದ್ದೀರಾ? ಪೇಸ್ಟ್. ಓಕೆ. ಇದು ಡ್ರೈ ಐಟಮ್ ಅಲ್ಲ? ಹಾಂ ಸರ್, ಗೊಜ್ಜು ಥರನಾ? ನಿಮ್ಮ ಚಿಕ್ಕಮಗಳೂರು ಸ್ಪೆಷಲ್ ಏನ್ರಿ ಇದು? ಹ್ಞೂ ಸರ್. ರುಬ್ಕೋತಾ ಇದ್ದೀನಿ. ಹಾಂ. ನೆಕ್ಸ್ಟು ಸರ್ ಒಂಚೂರು ಖಾರ ಪುಡಿ, ಧನಿಯಾ ಪುಡಿ, ಒಂದು ಸ್ವಲ್ಪ ಮೆಣಸು, ಅದನ್ನು ರುಬ್ಕೋಬೇಕು. ಸರ್ ಒಂಚೂರು ಅಚ್ಕಾರದ ಪುಡಿ. ರುಬ್ಬೋದಕ್ಕೆ ಅಚ್ಕಾರದ ಪುಡಿನಾ? ಹಾಂ ಸರ್, ಹಾಕಿ. ಅಚ್ಕಾರದ ಪುಡಿ ಸಾಕಾ? ಹಾಕಿ ನಾನು ಸ್ವಲ್ಪ. ಹಾಂ. ಆಮೇಲೆ ಧನಿಯಾ, ಸ್ವಲ್ಪ ಧನಿಯಾ ಪುಡಿ.
ಪೆಪ್ಪರ್ ಪುಡಿ. ಸ್ವಲ್ಪ ಪೆಪ್ಪರ್ ಪೌಡ್ರು. ಹಾಂ ಸರ್, ಸಾಕು ಸರ್. ಓಕೆ, ಇದನ್ನು ಲೈಟಾಗಿ ಸ್ವಲ್ಪ. ಅದು ರುಬ್ಬದಾ? ಹಾಂ ಸರ್, ಏನಿರುತ್ತೆ ಒಂದು 2 ರುಬ್ಬದಲ್ಲಿ? ಸುತ್ತು, ಆದರೆ ಅದು ನೀಟಾಗಿ ಇದಾಗಲಿ ಅಂತ ಅಷ್ಟೇ. ಓಕೆ, ರುಬಿ. ಅಷ್ಟೇ ಸರ್. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾ ಇರೋದು? ಮಟನ್ ಊರಿನಲ್ಲಿ. ಮಟನ್ ಊರಿನಲ್ಲಿ ಮಾಡ್ತಾ ಇದ್ದಾರೆ. ಎಸ್ ಮೇಡಮ್, ಏನು ಹಾಕೋಣ ಇದಕ್ಕೆ? ಸರ್, ಎಣ್ಣೆ, ಹಸಿಮೆಣಸಿನ್ಕಾಯಿ, ಸಿಡಿಯುವಂಥ ಹಸಿಮೆಣಸಿನ್ಕಾಯಿ ವಿದ್ಯಾ ಅವರು ಹಾಕಿ ಒಳ್ಳೆ ಒಂದು ಊರಿನಲ್ಲಿ ಮಾಡ್ತಾ ಇದ್ದಾರೆ. ಅದೇನೋ ಬೇರೆ ಹೆಸರು ಇರ್ಬೇಕ್ರಿ, ಉರಿದ ನಲ್ಲಿ. ಊರಿನಲ್ಲಿ ಸರ್, ಊರಿನಲ್ಲಿ. ಊರಿನಲ್ಲಿ. ಓಕೆ, ಅಷ್ಟೇ. ಹಾಕಿ ವಿದ್ಯಾ. ಏನದು? ಈರುಳ್ಳಿ. ಈರುಳ್ಳಿ ಸರ್, ಸಣ್ಣದಾಗಿ ಹೆಚ್ಚಿರೋದಲ್ಲ, ಇದು ಉದ್ದುದ ಹೆಚ್ಚಿರುವಂಥ ಈರುಳ್ಳಿ, ಹಾಂ ಸರ್. ಜೊತೆಗೆ ಉದ್ದುದ ಹೆಚ್ಚಿರುವಂಥ ಮೆಣಸಿನಕಾಯಿ. ಸರ್, ಪ್ರೋಗ್ರಾಮ್ ಚೆನ್ನಾಗಿ ಬರ್ತಿದೆ ಸರ್. ಪ್ರೋಗ್ರಾಮ್ ಚೆನ್ನಾಗಿ ಬರ್ತಾ ಇದೆ ಅಂದರೆ ನೀವೆಲ್ಲ ಚೆನ್ನಾಗಿ ಅಡುಗೆ ಮಾಡಿದ್ರೆ ಪ್ರೋಗ್ರಾಮ್ ಚೆನ್ನಾಗಿ ಬರುತ್ತೆ. ನೋಡಿ ಸರ್, ಟೇಸ್ಟು ಹಾಕಿ ಮೇಡಮ್. ಯಜಮಾನ್ರಿಗೆ ಇಷ್ಟ, ಗಿರೀಶ್ ಅವ್ರಿಗೆ ನೀವು ಮಾಡೋದು? ಅವರಿಗೆ ರೊಟ್ಟಿ, ಅಕ್ಕಿ ರೊಟ್ಟಿ ಇಷ್ಟ ಸರ್ ತುಂಬ. ಅಕ್ಕಿ ರೊಟ್ಟಿಗೆ ಏನು ಮಾಡ್ತೀರಾ? ಅಕ್ಕಿ ರೊಟ್ಟಿಗೆ ಎಲ್ಲ ಥರ ಗ್ರೇವಿ, ವೆಜ್ಜು ನಾನ್ ವೆಜ್ಜು. ಓಕೆ 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 ಸರ್, ಕೊತ್ತಂಬರಿ. ಎಸ್ ಮೇಡಮ್. ಪುದೀನ ಸರ್. ಎಸ್ ಮೇಡಮ್. ಚೆನ್ನಾಗಿ ಫ್ರೈ ಆಗ್ಬೇಕು ಸರ್. ಅಮ್ಮನ ಮನೆ ಇರೋದಿಲ್ಲ ಅಂತ ಹೇಳಿದ್ರಿ? ಚಿಕ್ಕಮಂಗ್ಳೂರು ಸರ್. ಓಹೋ, ಹೋಗ್ತೀರಾ ಚಿಕ್ಕಮಗಳೂರಿಗೆ? ಹಾಂ, ಹೋಗ್ತಾ ಇರ್ತೀವಿ. ಎಲ್ಲಿ ಚಿಕ್ಕಮಗಳೂರು ಪ್ರಾಪರು? ನಮ್ಮ ಕೆಂಪನಹಳ್ಳಿ. ಹಸ್ಬೆಂಡ್ ಮನೆ ಬೇಲೂರು ಸರ್. ಹೌದಾ, ಇಬ್ರು ಆ ಕಡೆಯವ್ರೇನಾ? ಹಾಂ ಸರ್. ವೆರಿ ಗುಡ್. ಮಟನ್ನು, ಕಡಲೆ ಕಾಳು, ಲಿವರು ಎಲ್ಲ ಇದರೊಳಗಿದೆ. ಓಹೋ, ಬಾಯ್ಲ್ ಆಗೋಗಿದೆ ಅನ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆಯಾ? ಹಾಂ ಸರ್. ಫ್ರೈ ಆಗಲಿ. ಬಿಡಿ ಬಿಡಿ ಬಿಡಿ, ಇನ್ನೇನು ಹಾಕ್ಬೇಕು? ಬಿಡಿ 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 ಬಿಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸರ್. ಎಸ್ ಮೇಡಮ್. ಏನು ಸೆಮಿ ಗ್ರೇವಿನಾ ಇದು? ಹಾಂ ಸರ್, ಸೆಮಿ ಗ್ರೇವಿ. ಓಕೆ, ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು. ಇದು ನೀರು ಸಮೇತ ಹಾಕೊಳ್ತೀರಾ ನೀವು? ಇಲ್ಲ, ಸ್ವಲ್ಪ ತುಂಬ ನೀರಿದ್ರೆ ತೆಗಿಯೋದು. ಓಕೆ, ಬೇಕಂದ್ರೆ ಆ ನೀರನ್ನ ಆ್ಯಡ್ ಹಾಕೋಣ? ಮಾಡ್ಕೋಣ. ಹಾಂ, ಹಾಕಿ ಸರ್. ಲಿವರ್ ಇದೆ, ಹಾಕಿ ಸರ್, ತುಂಬ ನೀರು ಬೇಡ. ಮಟನ್ ಇದೆ, ಕಡಲೆ ಕಾಳಿದೆ. ಓಹೋ, ಏನಕ್ಕೆ ಚೆನ್ನಾಗಿರ್ತಿದ್ದು? ಅಕ್ಕಿ ರೊಟ್ಟಿ ಸರ್. ತಂದಿದ್ದೀರಾ ನಿಮ್ಮ ಮನೆಯಿಂದ? ಮಾಡ್ಕೊಡ್ತೀನಿ ಸರ್. ಏ ಹೋಗ್ರಿ ರೀ, 2 ನಿಮಿಷದಲ್ಲಿ ನೋಡಿ ಸರ್. ನೀವು ಮಾಡ್ಕೊಳ್ಳೋ ಅಷ್ಟೊಳಗೆ ನಮ್ಮ ಇಲ್ಲ ಮಠ ಸರ್. ಸೇರ್ಬಿಡ್ತೀವಿ ಅಷ್ಟೇ. ಇಲ್ಲ ಸರ್, ಈಸಿಯಾಗಿ 2 ನಿಮಿಷಕ್ಕೆ ಮಾಡ್ಬೋದು ಸರ್ ಅಕ್ಕಿ ರೊಟ್ಟಿ. ಆಹಾ, ಅದ್ಭುತ. ಓಕೆ ಮೇಡಮ್, ಇದೇನು ಬೇಡವಾ? ನೀರು ಬೇಕಾದ್ರೆ ಇದನ್ನೇ ಹಾಕೋಬೋದಲ್ಲ? ಬೇಕಾದ್ರೆ ಇದನ್ನೇ ಹಾಕೋಬೋದಲ್ವಾ? ಸರ್. ಸರ್, ಇದು ಹೇಳಿ. ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಸರ್, ಹಾಕ್ರಿ. ಖಾರ ಪುಡಿ, ಖಾರ ಪುಡಿ, ಧನಿಯಾ, ಧನಿಯಾ ಪುಡಿ, ಮೆಣಸಿನ ಪುಡಿ. ಎಸ್ ಮೇಡಮ್. ಸಾಕಷ್ಟೇನೆ? ಅದೇ ಖಾರನಾ? ಹಾಂ ಸರ್, ಹಸಿ ಮೆಣಸಿನ್ಕಾಯಿ ಹಾಕಿದ್ವಲ್ಲ ಸರ್. ಸರ್, ಇದಕ್ಕೇನೆ ಹೇಳಿ ಮೇಡಮ್. ಹಸಿ ಇದು ತೆಂಗಿನಕಾಯಿ, ಸ್ವಲ್ಪ ಹಸಿ ತೆಂಗಿನಕಾಯಿ, ಕಡಲೆ, ಸ್ವಲ್ಪ ಉರ್ಗಡ್ಲೆ. ಸ್ವಲ್ಪ ಸರ್, ಓಕೆ, ಚಕ್ಕೆ, ಲವಂಗ ಹಾಕೊಳ್ಳಿ. ಸ್ವಲ್ಪ ಚಕ್ಕೆ. ಓಕೆ, 1-2 ಲವಂಗ ಸರ್. 1-2 ಲವಂಗನ? 2-3. ಎಸ್. ಆಮೇಲೆ ಸರ್, ಗಸಗಸೆ ಸ್ವಲ್ಪ ಹಾಕೊಳ್ಳಿ. ಸ್ವಲ್ಪ ಗಸಗಸೆ, ಸ್ವಲ್ಪ ಕಾಯಿ, ಸ್ವಲ್ಪ ಉರ್ಗಡ್ಲೆ, 1-2 ಚಕ್ಕೆ, 1-2 ಲವಂಗ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ಇದಕ್ಕೆ ಹಾಕಿ. ಹಾಂ ಸರ್. ಫ್ರೀ ಟೈಮ್ ಸಿಗುತ್ತೆ? free ಯಜಮಾನಿ ಇರಲ್ಲ. ಸಾಟರ್ಡೆ ಸಂಡೇ ರಜಾನಾ? ಸಾಟರ್ಡೆ ಹಾಫ್ ಡೇ ಸರ್, ಸಂಡೇ ಮಾಮೂಲಿ ರಜಾ. ನಿಮಗೆ? ನನಗೆ ಸ್ಯಾಟರ್ಡೆ ಫುಲ್ ಡೇ ಸರ್. ಹೌದಾ? ಹಾಂ ಸರ್. ಓಕೆ, ಸಾಕು. ಸಾಕಾ? ಅದು ಬೇಯಿಸ್ಕೊಳ್ಳುವಾಗ ಸ್ವಲ್ಪ ಸಾಲ್ಟ್ ಹಾಕಿದ್ವಿ. ಓಕೆ. ಮಟನ್ ಊರಿನಲ್ಲಿ? ಹಾಂ ಸರ್, ಮಟನ್ ಊರಿನಲ್ಲಿ. ಆಯ್ತಾ? ಹಾಂ ಸರ್. ಸರ್, ಒಂಚೂರು ಮಟನ್ದು ನೀರು ಬೇಯಿಸ್ಕೊಂಡಿರ್ತೀವಲ್ಲ, ಹೌದು, ಅದು ಆ್ಯಡ್ ಮಾಡೋಣ ಸರ್. ಸ್ವಲ್ಪ ಸೂಪ್ ಸ್ಟಾಕ್ ಸಾಕು ಸರ್, ಸಾಕು. ಸಾಕಾ? ಹಾಂ, ಸಾಕು. ಓಕೆ. ಲಾಸ್ಟಿಗೆ ಸರ್ ಸ್ವಲ್ಪ ಲೆಮನ್ನು. ಓಕೆ ಮೇಡಮ್. ಓಕೆ ಓಕೆ ಓಕೆ. ಆಮೇಲೆ ಲಾಸ್ಟಿಗೆ ಸರ್ ತೆಂಗಿನಕಾಯಿ ತುರಿ ಸರ್, ಓಕೆ ಲೈಟಾಗಿ. ಓಕೆ ಓಕೆ ಓಕೆ. ಚಿಕ್ಕಮಗಳೂರಿನ ವಿಶೇಷವಾದಂತಹ ಒಂದು ಮಾಂಸದ ರೆಸಿಪಿಯನ್ನು ಮಾಡಿದ್ದಾರೆ. ಹಾಂ ಸರ್.
ಸರ್ವ್ ಮಾಡ. ಮಟನ್ ಹುರ್ನಲ್ಲಿ ಸರ್. ಮಟನ್ನು, ಕಡಲೆಕಾಳು ಜೊತೆಗೆ ಲಿವರು, ತಿಲ್ಲಿ ಎಲ್ಲ ಹಾಕಿ ಅದ್ಭುತವಾದಂಥ ಒಂದು ಫ್ರೈ ಅಂತ ಹೇಳ್ಬೋದು ಮಾಡಿದ್ದಾರೆ. ಫಸ್ಟು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಇದೇ ಥರ ಊರಿನಲ್ಲಿ ಮಾಡ್ಕೊಳ್ಳಿ. ಮಟನ್ ಹುರ್ನಲ್ಲಿ ಮಾಡುವ ವಿಧಾನ: ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಮಟನ್, ಲಿವರ್, ನೆನೆಸಿದ ಕಡಲೆಕಾಳು, ಉಪ್ಪು, ಅರಿಶಿನ ಹಾಕಿ ಹುರಿದು ನೀರು ಸೇರಿಸಿ 4 ವಿಷಲ್ ಕೂಗಿಸಿ. ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಹಸಿ ಮೆಣಸಿನಕಾಯಿ, ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೇಯಿಸಿಕೊಂಡ ಮಟನ್ ಹಾಕಿ ಬಾಡಿಸಿ ರುಬ್ಬಿಕೊಂಡ ಮಿಶ್ರಣ ಹಾಕಿ ಫ್ರೈ ಮಾಡಿ. ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿ, ಹುರಿಗಡ್ಲೆ, ಚಕ್ಕೆ, ಲವಂಗ, ಗಸಗಸೆ, ನೀರು ಹಾಕಿ ರುಬ್ಬಿಕೊಂಡು ಬೇಯುತ್ತಿರುವ ಮಟನ್ಗೆ ಹಾಕಿ ಉಪ್ಪು ಹಾಕಿ ಫ್ರೈ ಮಾಡಿ ನಿಂಬೆ ರಸ, ತೆಂಗಿನಕಾಯಿ ತುರಿ ಹಾಕಿದರೆ ಮಟನ್ ಹುರ್ನಲ್ಲಿ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡ್ಬೋದಾ? ಹಾ ಸರ್ ಮಾಡಿ. ಊರಿನಲ್ಲಿ ಯಾವ ನಲ್ಲಿನೋ ಗೊತ್ತಿಲ್ಲ, ಇದಂತೂ ಊರಿನಲ್ಲಿ ಒಳ್ಳೆ ಲಿವರು, ಒಳ್ಳೆ ತಿಲ್ಲಿ, ಅವುಗಳ ಮಧ್ಯ ಒಂದು ಒಳ್ಳೆ ನಲ್ಲಿ ಫ್ರೈ, ಇದೆಲ್ಲ ತಿನ್ನಬೇಕಂದ್ರೆ ಮಜವಾಗಿರಬೇಕು, ಆರಾಮಾಗಿ ಕೂತ್ಕೊಂಡಿರಬೇಕು, ಟೆನ್ಷನ್ ಫ್ರೀ ಆಗಿರಬೇಕು, ತಿಂದ್ಬಿಟ್ಟು ನೋಡಬೇಕು ಮಜಾ ಹೆಂಗಿರುತ್ತೆ ಅಂತ. ನಿಮ್ಮಲ್ಲಿ ಮಾಡ್ತಾ ಇದ್ದೀರಾ? ಹಾ ಸರ್ ಮಾಡ್ತೀವಿ. ಒಂದೊಂದೂರಲ್ಲಿ ಮಟನ್ ಫ್ರೈಗಳು ಒಂದೊಂದು ಟೇಸ್ಟು, ಅವ್ರದ್ದು ಯಾವ್ದು ಕಾಂಬಿನೇಷನು, ಅವ್ರದ್ದು ಯಾವ್ದು ರುಚಿ. ಇಲ್ಲೇನು ಮಾಡಿದ್ದಾರೆ ಅಂದರೆ ಕಡಲೆಕಾಳನ್ನ ಜೊತೆಗೆ ಹಾಕಿ ಮಾಡಿರ್ತಕ್ಕಂಥ. ನಮ್ಮಲ್ಲಿ ಬೋಟಿ ಮಾಡ್ಬೇಕಾದ್ರೆ ಮಾತ್ರ ಕಡಲೆಕಾಳು ಹಾಕ್ತೀವಿ, ಇದಕ್ಕೂ ಕಡಲೆಕಾಳು ನೋಡಿ ಚೆನ್ನಾಗಿರುತ್ತೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದಾರೆ ವಿದ್ಯಾ ಅವ್ರ ಮನೆಯಿಂದ. ಏನು ಮಗನ ಹೆಸರು? ಅಚ್ಯುತ್. ಅಚ್ಯುತ್? ಅಚ್ಯುತ್ ಪ್ರಜ್ಞಾ ಸರ್. ಏನು ಅಚ್ಯುತ್ ಪ್ರಜ್ಞಾ ಅಂದರೆ? ಆಂಜನೇಯ ಅಂತ ಮೀನಿಂಗು, ನಮ್ಮ ಮನೆ ದೇವರು. ಹ್ಞೂ. ಸೊ ಹಂಗಾಗಿ ಅವ್ರ ಪಪ್ಪ ಇಟ್ಟಿದ್ದಾರೆ. ಹೌದಾ? ಸೆಲೆಕ್ಟ್ ಮಾಡಿ ಸರ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅಚ್ಯುತ್ ಪ್ರಜ್ಞಾ, ಹಾಯ್ ಮೇಡಮ್. ಹೈ ಫೈ. ಯೇ. ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಅಡುಗೆ ಮಾಡಿ ಕೊಟ್ಟಿದ್ದಾರೆ ವಿದ್ಯಾ ಅವರು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪಾಪ ಗಿರೀಶ್ ಅವ್ರಿಗೂ ತೊಂದರೆ ಕೊಟ್ಟು ಕರ್ಕೊಂಬಂದಿದ್ದಾರೆ. ಥ್ಯಾಂಕ್ ಯು ಗಿರೀಶ್, ಕರ್ಕೊಂಬಂದಿದ್ದಕ್ಕೆ. ನಿಮ್ಮ ವೈಫ್ನ, ನಿಮ್ಮ ಮಗನ. ನಿಮಗೆ ಆಶೀರ್ವಾದ್ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ ನಿಮಗೋಸ್ಕರ. ಥ್ಯಾಂಕ್ ಯು ಸರ್. ಹಿಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಮ್ಮಡಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಆರೋಗ್ಯದಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಗುರುಜಿ ಬನ್ನಿ. ಗುರುಜಿ ನಮಸ್ಕಾರ. ಗುರುಜಿ, ಏನು ಗುರುಜಿ ಮಾಡ್ತಾ ಇರೋದು ನೀವು? ಒಂದು ಹಲಸಿನ ಹಣ್ಣಿನ ರಸಾಯನ. ಈ ಯಾವುದೇ ಊರುಗಳ ಕಡೆ ಇರ್ತಕ್ಕಂಥ ದೇವಸ್ಥಾನಕ್ಕೆ ಹೋದರೆ ಶನಿವಾರದೊತ್ತು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಸಾಯನ ಕೊಡ್ತಾಯಿದ್ರು. ಏನಾಗ್ತಾಯಿದ್ರು? ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರು ಏನೂ ಆಗ್ತಾ ಇರಲಿಲ್ಲ. ಒಳ್ಳೆ ಅದ್ಭುತವಾಗಿರುವಂಥ ಹಣ್ಣುಗಳನ್ನ ಹಾಕಿ, ಅದು ಮೇನ್ ಹಳಸಣ್ಣು ಹಾಕಿ, ಚರ್ಪು ಅಂತ ಬೇರೆ ಕರಿತಿದ್ರು ಅದನ್ನು, ತೆಂಗಿನಕಾಯಿ ತುರಿನ ಜಾಸ್ತಿ ಹಾಕಿ ಬೆಲ್ಲವನ್ನು ಹಾಕ್ತಾಯಿದ್ರು. ಬೆಲ್ಲ ಹಾಕಿ ಕೊಡ್ತಂಥ ರಸಾಯನ. ನಮ್ಮ ಇವತ್ತಿನ ಕಾರ್ಯಕ್ರಮ ಗುರುಜಿ ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರು ಬೆಲ್ಲ ಸಕ್ಕರೆ ಏನು ಇಲ್ಲದೆ ಒಂದು ಒಳ್ಳೆ ರಸಾಯನ ಮಾಡ್ಕೊಡೋಕ್ಕೋಸ್ಕರ ಬಂದಿದ್ದಾರೆ. ರಸಾಯನ ಬೇಕಾಗುವ ಸಾಮಗ್ರಿಗಳು: ಹಲಸಿನ ಹಣ್ಣು, ಖರ್ಜೂರ, ಅಂಜೂರ, ಬಾದಾಮಿ. ಓಕೆ ಗುರುಜಿ, ಶುರು ಮಾಡೋಣ. ಏನು ಕೊಡಲಿ ಮಾಡಕ್ಕೆ ನಿಮಗೆ? ಏನು ಬೇಡ, ಇದನ್ನೆಲ್ಲ ಕಲಿಸೋಣ ಅಂತ ಅಷ್ಟೇ. ಒಂದು ಮಿಕ್ಸಿಂಗ್ ಬೌಲ್. ಕೊಡ್ತೀನಿ. ಖರ್ಜೂರ ಇದು. ಸೊ ಮೊದಲು ಖರ್ಜೂರ ಹಾಕೊಳ್ಳೋಣ. ಖರ್ಜೂರ ಹೆಂಗಿದೆ? ಅದ್ಭುತವಾದ ಖರ್ಜೂರ. ಸ್ವಲ್ಪ ಸಾಫ್ಟ್ ಖರ್ಜೂರ. ಸಾಫ್ಟ್ ತಿನ್ನಕ್ಕೆ ಮಜವಾಗಿರುತ್ತೆ. ಪಾಯಸ ಗೀಸ ಮಾಡ್ಕೊಂಡ್ರೆ ಈ ಸಾಫ್ಟ್ ಖರ್ಜೂರನ ಹಾಕಿದ್ರೆ ಅದ್ರ ಮಜಾನೇ ಬೇರೆ. ಹಾಕಿ ಗುರುಜಿ. ಇದಕ್ಕೆ ಅಂಜೂರ. ಇದನ್ನೇನು ಮಾಡಿದ್ವಿ ಗುರುಜಿ? ಡ್ರೈ ಅಂಜೂರ. ಮ್ಯಾಶ್ ಮಾಡ್ಕೊಂಡು ತಂದಿದ್ದೀನಿ. ಓಕೆ, ಅಂಜೂರ, ಖರ್ಜೂರ. ಇನ್ನು ಫಸ್ಟ್ ನಾವು ಮ್ಯಾಶ್ ಮಾಡ್ಕೊಂಬೋಣ ಚೆನ್ನಾಗಿ. ಅದೇನು ಗಟ್ಟಿ ಇರೋದು ಗುರುಜಿ, ಅಷ್ಟು ಈಸಿಯಾಗಿ ಬಗ್ಗಲ್ಲ ಅದು. ಅಂಜೂರ ಅಂತೂ ಬಗ್ಗಲ್ಲ, ಸ್ವಲ್ಪ ಇದು ಪರವಾಗಿಲ್ಲ.
ಗ್ರೈಂಡ್ಗಾಗಿ ಮಿಕ್ಸಿಗೆ ಹಾಕ್ಬಿಡ್ಬೇಕು ಗುರುಜಿ ನೀವು, ಬೇಡ ಒಂಥರ ಸಿಕ್ಬೇಕು ಬಾಯಿಗೆ, ಹಂಗಂತೀರಾ? ಮಾಡಿ. ತುಂಬ ನುಣ್ಣಗಾಗ್ಬಿಟ್ಟು ಚೆನ್ನಾಗಿರಲ್ಲ. ಸೊ ಇದಕ್ಕೆ ಹಲಸಿನ ಹಣ್ಣನ್ನು ಹಾಕ್ಕೊಳ್ಳೋಣ. ಹಾಕಿ ಗುರುಜಿ. ಓಕೆ, ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ಎಲ್ಲ ಮಾಡ್ಕೊಡ್ತಾ ಇದೆ, ಜಾಲಿಯಾಗಿ ಮಾಡ್ಕೊಂಡು ತಿನ್ಕೊಂಡಿರ್ಬೋದಲ್ಲ ಗುರುಜಿ? ನಾವು ಇನ್ಫ್ಯಾಕ್ಟ್ ಬದುಕಿರೋದೇ ದುಡಿಯೋದೇ ಚೆನ್ನಾಗಿರೋ ಆಹಾರ ತಿಂದು ಆರೋಗ್ಯವಾಗಿರಬೇಕು ಅನ್ನೋ ಹೌದು ಕಾರಣ. ಗುರೂಜಿ. ಸೊ ಈ ಥರ ಮಾಡ್ಕೊಂಡು ತಿನ್ನೋದು ಇಟ್ ರಿಯಲಿ ಈಸ್ ವರ್ತ್. ಕರೆಕ್ಟ್ ಗುರುಜಿ. ಈಗ ಇದಕ್ಕೆ Yes, ಗುರೂಜಿ. ಬಾದಾಮಿನ ಹಾಕ್ಕೊಳ್ಳೋಣ. ಹಾಕಿ ಗುರುಜಿ. ಸಣ್ಣದಾಗಿ ಹೆಚ್ಕೊಂಡಿರ್ತಕ್ಕಂಥ ಬಾದಾಮಿ ಇದೆ, ಅಂಜೂರ ಇದೆ, ಖರ್ಜೂರ ಇದೆ, ಅಳಸಣ್ಣು ಇದೆ. ಇಷ್ಟನ್ನು ಹಾಕ್ಕೊಟ್ರೆ ತಿನ್ನಕ್ಕೇನಪ್ಪ ನಿಮಗೆ ಪ್ರಾಬ್ಲಮ್ಮು? ಆಹಾ, ಒಳ್ಳೆ ಒಂದು ಹಳಸಣ್ಣು ಮತ್ತು ಅಂಜೂರದ ಹಣ್ಣು, ಖರ್ಜೂರ, ಬಾದಾಮಿ ತಿನ್ನಕ್ಕೆ ಎಷ್ಟು ಮಜವಾಗಿರುತ್ತೆ ಅಂದರೆ ಹಲಸಿನ ಹಣ್ಣಿನ ರಸಾಯನ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ರಸಾಯನವನ್ನು ಮಾಡಿದ್ದಾರೆ. ಈ ಹಲಸಿನ ಹಣ್ಣಿನ ರಸಾಯನವನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಳ್ಳೆ ರಸಾಯನ ಮಾಡ್ಕೊಳ್ಳಿ. ರಸಾಯನ ಮಾಡುವ ವಿಧಾನ: ಒಂದು ಬೌಲ್ಗೆ ಖರ್ಜೂರ, ಅಂಜೂರ ಹಾಕಿ ಕಲಸಿ, ಇದಕ್ಕೆ ಹಲಸಿನ ಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಾದಾಮಿ ಚೂರು ಹಾಕಿದರೆ ರಸಾಯನ ಸವಿಯಲು ಸಿದ್ಧ. ಟೇಸ್ಟ್ ಮಾಡೋದು ಗುರುಜಿ? ಶೋರ್. ಏನು ಟೇಸ್ಟ್ ಮಾಡೋದು, ಅದ್ಭುತ ಇರೋದು ಬಿಡಿ. ಎಷ್ಟೋ ಸರಿ ರಸಾಯನಗಳ ತಿಂದಿರ್ಬೋದು, ಅದೇ ಖರ್ಜೂರ ಅಂಜೂರದ ಹಣ್ಣು ಹಾಕೊಂಡು ಎಲ್ಲಿ ತಿಂದಿರ್ತೀರಾ? ತುಂಬ ಕಡಿಮೆ ತಿಂದಿರ್ತೀರಾ. ಬಟ್ ಹಲಸಿನ ಹಣ್ಣಿನ ಸುವಾಸನೆ ಜೇನಿನ ಸುವಾಸನೆ ಇದ್ದಂಗೆ ಹೆಚ್ಚು ಕಮ್ಮಿ ಇರುತ್ತೆ. ಸೊ ನೀವು ಹಾಕದಿದ್ರು ಹಾಕದ ಹಾಗೆ ರುಚಿ ಇರುತ್ತೆ. ಥ್ಯಾಂಕ್ ಯು ಗುರುಜಿ. ಅದೇನೋ ಹೇಳಬೇಕು ಅಂತಾರೆ ಗುರುಜಿ ನಿಮ್ಮ? ಅದೇ ಈಗ ನಂದು ಮೌಂಟ್ ಕುರಾಮ, ಹೇಳಿ. ರೇಖಿ ಆರಿಜಿನ್, ರೇಖಿ ಹುಟ್ಟಿರೋ ಸ್ಥಳ, ಹೇಳಿ ಗುರುಜಿ. ಅದ್ರ ಮೇಲೆ ಒಂದು ಪುಸ್ತಕ ರಿಲೀಸ್ ಮಾಡಿದ್ನಲ್ಲ, ಅದರಲ್ಲಿ ಒಂದು ವಿಶೇಷತೆ ಇದೆ. ಕುರಾಮ ಪರ್ವತ ಅಂತ ಕರಿತೀವಿ, ಮೌಂಟ್ ಕುರಾಮ ಅಂತ ಕರಿತೀವಿ. ಕುರಾಮ ಹಳ್ಳಿ ಹತ್ರ ಇರುವಂಥದ್ದು 12 ಕಿಲೋಮೀಟ್ರು ಕಿಯೋಟೋ ಸಿಟಿಯಿಂದ ಇದೆ, ಜಪಾನ್ನಲ್ಲಿ. ಅಲ್ಲಿ ಹಳೆಯ ಕಾಲದ ಮರಗಳಿದೆ, ಸುಮಾರು 600 ವರ್ಷ 800 ವರ್ಷ ಹಳೆಯ ಮರಗಳಿದೆ. ಒಂದೊಂದು ಮರನೂ ದೈತ್ಯಾಕಾರ, ಏನಿಲ್ಲ ಅಂದರೂ ಅದರ ಸರ್ಕಂಫರೆನ್ಸ್ ಒಂದು 20 ರಿಂದ 25 ಅಡಿ ಒಂದೊಂದು ಮರದ್ದಿದೆ. 4 ಜನ 5 ಜನ ಹಿಂಗೆ ತಪ್ಪಿಟ್ಕೊಂಡ್ರು ಒಬ್ರಿಗೆ ಟಚ್ ಆಗಲ್ಲ, ಅಷ್ಟು ದೈತ್ಯಾಕಾರ. ಫಾರ್ ಎಕ್ಸಾಂಪಲ್ ನೋಡಿ, ಆ ಮರದ ಖಂಡ ನೋಡಿ ಹೆಂಗಿದೆ, ಅದರ ಲೋಯರ್ ಪಾರ್ಟ್ ಆಫ್ ದ ಟ್ರಂಕ್ ಎಷ್ಟು ಬ್ಯೂಟಿಫುಲ್ ಆಗಿದೆ. ಎಸ್ ಗುರುಜಿ. ಸೊ ಈ ಥರ ಮರಗಳು ತುಂಬಿದೆ, ಏನಿಲ್ಲ ಅಂದ್ರೆ ಒಂದು 200 ಅಡಿ ಎತ್ತರ ಆದರೂ ಇರುತ್ತೆ. ಉದ್ದ? ಹೌದು, ಎತ್ತರ. ಮರದ ಎತ್ತರ ಒಂದು 200 ಅಡಿ ಆದರೂ ಎತ್ತರ ಇದೆ. ಈ ಥರ ಹಳೇ ಮರಗಳು ತುಂಬಿ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಇಬ್ಬರಿದೆ, ಒಂದು ನಾನು, ನನ್ನ ಪಕ್ಕ ಇರೋದು ಆರ್ಜವ ಪೆಟ್ಟರ್ ಅಂತ. ಪ್ರಪಂಚಕ್ಕೆ ಆತ ಕೂಡ ಒಬ್ಬ ಬೆಸ್ಟ್ ರೇಖಿ ಮಾಸ್ಟರ್, ವರ್ಲ್ಡ್ಸ್ ಬೆಸ್ಟ್ ರೇಖಿ ಮಾಸ್ಟರ್, Okay. ಆರ್ಜವ ಪೆಟ್ಟರ್ ಅಂತ. ಸೊ ಅವರು ನಾನು ಎಲ್ಲ ಹೋಗಿದ್ವಿ. ಇಲ್ಲಿ ಜಪಾನ್ನಲ್ಲಿ ಒಂದು ಸಂಸ್ಕೃತಿನಲ್ಲಿ ಒಂದು ವಿಶೇಷ ಅಂದರೆ, ನಮ್ಮಲ್ಲೂ ಇದೆ ಅದು, ಕೈ ತೊಳ್ಕೊಂಡು ಕಾಲು ತೊಳ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಅದೇ ರೀತಿ ಪ್ರತಿಯೊಂದು ದೇವಸ್ಥಾನದಲ್ಲೂ ಒಂದು ತೊಟ್ಟಿ ಥರ ಇಟ್ಟಿರ್ತಾರೆ. ಅಲ್ಲಿ ನಾವು ಕೈ ಕಾಲು ಅಂದರೆ ಇಲ್ಲಿ ಕಾಲು ತೊಳ್ಕೊಳ್ಳಲ್ಲ, ಬಾಯಿ ಮತ್ತು ಕೈನ ನಾವು ತೊಳ್ಕೊತೀವಿ. ಈ ಥರ ಒಂದು ಮರದ್ದು ಅಥವಾ ಪ್ಲಾಸ್ಟಿಕ್ಕಿನ ಒಂದು ಸೌಟಿನ ರೀತಿ ಇಟ್ಟಿರ್ತಾರೆ. ಓಕೆ. ಆ ನೀರನ್ನ ತೊಗೊಂಡು ಹಿಂಗೆ ಬಗ್ಗಿಸ್ಕೊಂಡು ಕೈಯನ್ನು ತೊಳ್ಕೊಂಡು, ಆಮೇಲೆ ಆ ನೀರನ್ನು ತೊಗೊಂಡು ಮತ್ತೊಂದು ಕೈನ ತೊಳ್ಕೊಂಡು ಬಾಯಿ ಮುಕ್ಕಳಿಸ್ಕೊಂಡು ಹೋಗೋ ಒಂದು ವಿಶೇಷವಾದ ಪದ್ಧತಿ. ಇದಂತೂ ಆ ಪರ್ವತದ ಮಧ್ಯಭಾಗದಲ್ಲಿ ಬರುತ್ತೆ, ಹೆಚ್ಚು ಕಮ್ಮಿ ಮಧ್ಯಭಾಗದಲ್ಲಿ ಬರುತ್ತೆ. ಡ್ರ್ಯಾಗನ್ ಶುದ್ಧೀಕರಣ ಸ್ಥಳ ಅಂತ ಕರೀತಾರೆ. ಈ ಡ್ರ್ಯಾಗನ್ ಥರದ್ದೊಂದು ಕಲ್ಲಲ್ಲಿ ಕೆತ್ತಿಸಿ ಆ ನೀರಿನ ಶುದ್ಧೀಕರಣ ಜಾಗನ ಮಾಡ್ಕೊಂಡಿದ್ದಾರೆ. ತುಂಬ ವಿಶೇಷ, ಬ್ಯೂಟಿಫುಲ್ ಆಗಿದೆ. ಅದು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ನೋಷ್ಟು ಆನಂದ ಸಿಗುತ್ತೆ. ಅದ್ರ ಬಾಯಿಂದ ನೀರು ಸುರಿತಾ ಇರುತ್ತೆ ಈ ತೊಟ್ಟಿ ಒಳಗಡೆ. ಇದರ ಪಕ್ಕ ಒಂದು ಅಮಿತಾಭ ಬುದ್ಧ ಅಂತ ಇದೆ, ತುಂಬ ಸುಂದರವಾದ ಬುದ್ಧನ ವಿಗ್ರಹ. ಅದ್ರ ಬಗ್ಗೆ ಇನ್ನೊಂದ್ಸಲಿ ನಾನು ಹೇಳ್ತೀನಿ. ಈ ಥರದ್ದೆಲ್ಲ ಈ ಪುಸ್ತಕದಲ್ಲಿ ಹಾಕಿದ್ದೀನಿ. ಅಫ್ಕೋರ್ಸ್ ಈ ಪುಸ್ತಕ ಯಾರೂ ಕೊಂಡ್ಕೊಳ್ಳೋದು ಬೇಕಿಲ್ಲ, ಅಂದರೆ ಅರ್ಥ ಎಲ್ಲರೂ ಕೊಂಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ರೇಖಿ ಟೀಚರ್ಸ್ ಇದ್ದಾರೋ, ರೇಖಿಯನ್ನು ಹೇಳ್ಕೊಡುವಂತಹ ಟೀಚರ್ಸು ಅಂತಹವರು
ಮತ್ತು ನಿಜವಾದ ಒಲವಿರಬೇಕು. ಇದೆಂಥ ಸುಂದರವಾದ ಈ ರೇಖಿ ವಿದ್ಯೆ, ಇದರ ಆರಿಜಿನ್, ಇದು ಹುಟ್ಟಿದ ಸ್ಥಳದ ಬಗ್ಗೆ ತಿಳ್ಕೋಬೇಕು ಅಂತ ಕುತೂಹಲ ಯಾರಿಗಿರುತ್ತೋ ಅವರು ಮಾತ್ರ ಇದನ್ನ ತೊಗೊಂಡು ಓದಿದ್ರೆ ಸಾಕು, ಎಲ್ಲರಿಗೂ ಇದು ಬೇಕಾಗಿಲ್ಲ. ಸೊ ಇದೊಂದು ವಿಶೇಷವಾದ ಪುಸ್ತಕ. ಅದು ನನ್ನ ಪ್ರಕಾರ ಅಫ್ಕೋರ್ಸ್ ಕನ್ನಡದಲ್ಲಿ ಯಾರೂ ಬರೆಯೋಕ್ಕೆ ಹೋಗಿಲ್ಲ ಇದುವರೆಗೂ. ಓಕೆ, ಸೊ ಪ್ರಪಂಚಕ್ಕೆ ಒಂದು ವಿಭಿನ್ನವಾದಂತಹ ಒಂದು ಪುಸ್ತಕ ಅಂತ ಇದನ್ನ ಜನ ಹೇಳಿದ್ದಾರೆ, ಓದಿರೋರು ಹೇಳಿದ್ದಾರೆ. ಥ್ಯಾಂಕ್ ಯು ಗುರುಜಿ. ಒಳ್ಳೆ ರಸಾಯನ, ಅದ್ಭುತವಾಗಿರುವಂಥ ರಸಾಯನ. ಗುರುಜಿಯವ್ರನ್ನ ಭೇಟಿ ಮಾಡಬೇಕಾಗಿದೆ. ಗುರುಜಿ ನಂಬರ್ ಹೇಳಿ ಗುರುಜಿ. 988 988 67 67 56 56 292 292 ಈ ನಂಬರ್ಗೆ ಫೋನ್ ಮಾಡಿ ಗುರುಜಿ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಮುರಳಿಯವರೇ, ಯಾರು ಬರ್ತಾ ಇದ್ದಾರೆ, ಏನು ವಿಶೇಷ ಅಡುಗೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಮ್ಮ ಗೌಡ್ರ ಮನೆ ಊಟದ ಅರವಿಂದ್ ಅವರು ಬರ್ತಾ ಇದ್ದಾರೆ. ಜಯನಗರ 6 ಫೇಸ್ನಲ್ಲಿದೆ. ಒಳ್ಳೆ ಅಡುಗೆನ ಮಾಡ್ತಾರೆ. ಅಡುಗೆ ಮಾಡೋದು ತೋರ್ಸೋಕ್ಕೋಸ್ಕರ ಬರ್ತಾ ಇದ್ದಾರೆ. ಅವರ ಹೋಟೆಲ್ಗಳು ಸ್ಪೆಷಲ್ ಅಡುಗೆಗಳನ್ನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ಸರ್, ಗೌಡ್ರ ಮನೆ ಊಟದಲ್ಲಿ ಹಿಂಗೆ ಇರೋದು, ತಿಂದು ನೋಡಿ, ನಾನೇ ಅಡುಗೆ ಮಾಡೋದು, ಒಂದ್ಸರಿ ಬಂದು ನೋಡಿ ಅಂತ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಅರವಿಂದ್ ಅವರು ರೆಡಿಯಾಗಿ ನಿಂತಿದ್ದಾರೆ. ಅರವಿಂದ್ ಬನ್ರಿ. ನಮಸ್ತೆ. ಗೌಡ್ರ ಮನೆ ಊಟದ ಮಹಾನ್ ಗೌಡ್ರು ಬಂದರು. ಏನು ಮಾಡ್ತಾ ಇದ್ದೀರಾ ಸ್ವಾಮಿ? ಸರ್, ಇವತ್ತು ಕರ್ನಾಟಕದಲ್ಲೇ ಫೇಮಸ್ ಯಾವುದೇ ನಾನ್ ವೆಜ್ ಊಟ ಆದ್ರೆ ಚಾಪ್ಸ್ ಇರಬೇಕು. ಹೌದು, ಅದು ಇವತ್ತು ಮಟನ್ ಚಾಪ್ಸ್ ಮಾಡ್ತಾ ಇದೀವಿ ಸರ್. ಇವತ್ತು ಏನು ಮಟನ್ ಚಾಪ್ಸ್ ಬೇಕಾದ ಸರಿ ತೋರಿಸಿದ್ರಿ, ಇಂಡಿಯನ್ ಸ್ಪೆಷಲ್ ಹೇಳ್ರಿ ಸರ್. ಇದು ಎಷ್ಟೇ ಸಲ ಮಾಡಿದ್ರು ಮಟನ್ ಚಾಪ್ಸು ನೋಡಿದಾಗ ಪ್ರತಿ ಸಲ ಆಸೆ ಆಗುವಂಥ ಪದಾರ್ಥ ಮಟನ್ ಚಾಪ್ಸು. ಇನ್ನೊಂದ್ಸಲಿ ನೋಡಿ ನಾನೊಂಥರ ವೆರೈಟಿಯಾಗಿ ಮಾಡ್ತೀವಿ. ಪ್ಯೂರ್ ನಾಟಿ ಸ್ಟೈಲ್. ಕರೆಕ್ಟ್. ಇದು ಹೆಂಗ್ ತಿನ್ನೋದು? ಏನು ಬರೀ ಚಾಪ್ಸೆ ತಿಂತಾರದ? ಚಾಪ್ಸೆ ಗ್ರೇವಿನ ನೀವು ಮಾಡ್ತಾರೆ? ಸೆಮಿ ಗ್ರೇವಿ. ನೀವು ಮೋಟ್ಲಿ ಏನು ತಂದಿಲ್ಲ ಅಂತೇಳಿ ಗ್ರೇವಿ ಕುಡಿದ್ಬಿಡಿ ಸಾರ್, ನೆಕ್ ಬಿಡಿ ಸಾರ್, ಚೆನ್ನಾಗಿರ್ತಾರೆ. ಜೊತೆ ಏನು ತಿನ್ನೋದು ಹೇಳಿ ಸರ್. ಇದನ್ನ ಏನು ತಂದಿಲ್ಲ, ಇವತ್ತು ಚಾಪ್ಸ್ ಟ್ರೈ ಮಾಡಿ ಸರ್. ಫಸ್ಟ್ ಕ್ಲಾಸ್ ಆಗಿದೆ. ಚಾಪ್ಸ್ನ ಯಾರ ಜೊತೆ ಟ್ರೈ ಮಾಡೋದು ಅಂತಾನೆ ಕೇಳ್ತಾ ಇರೋದು. ಮಟನ್ ತಿನ್ನಿ ಸರ್, ಅದೇ ತೃಪ್ತಿ ಆಗುತ್ತೆ ನಿಮಗೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಒಂದು ಮಟನ್ ಚಾಪ್ಸು, ಅದ್ರ ಜೊತೆಗೆ ಮುದ್ದೆ, ಅನ್ನ, ಚಪಾತಿ, ಪೂರಿ, ಯಾವುದಕ್ಕಾದ್ರೂ ಒಳ್ಳೆ ಗ್ರೇವಿ ಸರ್. ಪಕ್ಕಾ ಗೌಡ್ರು ಮನೆ ಚಾಪ್ಸು ನಮ್ಮ ಹೋಟ್ಲಲ್ಲಿ ಸಿಗೋದು. ನೋಡಿ ಸರ್ ಅಂತ ಇದ್ದಾರೆ ಅರವಿಂದ್ ಅವರು. ಓಕೆ ಅರವಿಂದ್, ಮಾಡಕ್ಕೆ ಏನೇನು ತಂದಿದ್ದೀರಿ? ಮಟನ್ ಚಾಪ್ಸ್ ಬೇಕಾಗುವ ಸಾಮಗ್ರಿಗಳು: ಮಟನ್, ಒಣ ಕೊಬ್ಬರಿ ತುರಿ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ, ಗುಂಟೂರು ಮೆಣಸಿನಕಾಯಿ, ಹುರಿಗಡ್ಲೆ, ಗೋಡಂಬಿ, ಹಸಿ ಮೆಣಸಿನಕಾಯಿ, ಗಸಗಸೆ, ಚಕ್ಕೆ, ಲವಂಗ, ಕಾಳುಮೆಣಸು, ಅರಿಶಿನ, ಧನಿಯಾ ಪುಡಿ, ಪುದೀನ, ಕೊತ್ತಂಬರಿ ಸೊಪ್ಪು, ಉಪ್ಪು, ತುಪ್ಪ, ಎಣ್ಣೆ. ಶುರು ಮಾಡೋಣ? ಖಂಡಿತವಲ್ಲ ಸರ್. ಒಂದು ಪ್ಯಾನ್ ಬೇಕು ಹುರ್ಕೊಳ್ಳೋಕ್ಕೆ. ಹುರಿದ್ಬಿಟ್ಟು ರುಬ್ಬಕ್ಕ? ಹೌದು ಸರ್. ಉರಿಯೋ ಅಂತ ಖಾರ ಮಾಡ್ಕೊಳ್ತೀರಾ? ಹೌದು. ಸ್ವಲ್ಪ ಎಣ್ಣೆ ಸರ್. ಸ್ವಲ್ಪ ಎಣ್ಣೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ಸರ್. ಈರುಳ್ಳಿ ಹಾಕ್ತಾ ಇದ್ದೀನಿ. ಎಸ್ ಸರ್. ಇದೆಲ್ಲ ರುಬ್ಕೊಳ್ಳೋದಕ್ಕೆ, ರುಬ್ಬಕ್ಕೋಸ್ಕರ ಆಗ್ತಾ ಇರುವಂಥದ್ದು. ಚೆನ್ನಾಗಿ ಹುರಿದುಬಿಟ್ಟು ರುಬ್ಬಿದ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ. ಒಂದು ಬೆಳ್ಳುಳ್ಳಿ. ಓಕೆ ಸರ್. ಗುಂಟೂರು ಮೆಣಸಿನ್ಕಾಯಿ ಖಾರಕ್ಕೆ? ಎಸ್ ಸರ್. ಖಾರಕ್ಕೆ ಒಂದು 4 ಹಾಕೋತೀನಿ ಸರ್, ಸಾಕು. ಓಕೆ, ಡನ್. ಆಮೇಲೆ ಹಸಿ ಮೆಣಸಿನ್ಕಾಯಿ ಹಾಕೋತೀನಿ. ಹಾಕಿ ಸರ್. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀವಿ. ಗಸಗಸೆ ಹಾಕೋಣ ಸರ್, 1 ಸ್ಪೂನು. ಹಾಕಿ ಸರ್. ಗೌಡ್ರು ಮನೆಯ ಸ್ಪೆಷಲ್ ಮಟನ್ ಚಾಪ್ಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸರ್, ಶುಂಠಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಸ್ವಲ್ಪ ಮಸಾಲೆ ಪದಾರ್ಥ ಹಾಕೊಳ್ಳೋಣ. ಚಕ್ಕೆ, ಲವಂಗ ಸರ್, 2 ಪೀಸ್ ಚಕ್ಕೆ. 2 ಪೀಸ್ ಚಕ್ಕೆ. ಒಂದು 6-7 ಲವಂಗ. ಅಷ್ಟೇ ಸರ್. ಒಂದು ಅರ್ಧ ಸ್ಪೂನಷ್ಟು ಮೆಣಸು ಸರ್. ಮೆಣಸ್ಬೇಕಾ? ಮೆಣಸು ಹಾಕ್ಬೇಕು ಸರ್. ಅಲ್ಲ, ಚಾಪ್ಸ್ ಅಂದ್ರೆ ಮೆಣಸು ಬೀಳಲೇಬೇಕು. ಹೌದು ಸರ್. ಅಲ್ವೇನ್ರಿ? ಮೆಣಸೇ ಮಜಾ. ಹುರ್ಕೊಳ್ಳೋದು ಚೆನ್ನಾಗಿ ಹುರಿದಾಗಿದೆ. ಹಾಂ, ಸಾಕು ಸರ್. ತೆಂಗಿನಕಾಯಿ ಬೇಡವಾ? ತೆಂಗಿನಕಾಯಿ ಏನು ಬೇಡಿ ಸರ್, ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ ನಾನು. ಇದಕ್ಕೇನು ಉರಿಯೋದೇನು ಬೇಕಾಗಿಲ್ಲ ಸರ್. ಓಕೆ. ಕಡೆಯಲ್ಲಿ ತೆಂಗಿನಕಾಯಿ ಕೊಬ್ಬರಿ ಇದಕ್ಕಿನ್ನ ಆಫ್ ಮಾಡಿದ್ಮೇಲೆ ಏನಕ್ಕೆ ಹಾಕ್ತಾರೆ ಗೊತ್ತಾ? ಅದಿರೋ ಎಣ್ಣೆ ಗಸಗಸೆ ಎಳ್ಕೊಂಬಂದ್ಬಿಡ್ಲಿ ಅಂತ. ಹಾಕೋಣ? ಎಸ್ ಸರ್. ಇವಾಗ ಹಾಕ್ಬಿಡಿ. ಸ್ವಲ್ಪ ಬೆಚ್ಚಗಾದ್ರೆ ಏನಂತ ಹೇಳಿದ್ರೆ ರುಬ್ಬೇಕಂದ್ರೆ ಚೆನ್ನಾಗಿ ನೈಸ್ ಆಗುತ್ತೆ ಅಂತ. ಹೌದು. ಇನ್ನೇನೋ ದೊಡ್ಡ ರಾಕೆಟ್ ಸೈನ್ಸ್ ಎಲ್ಲ ಏನೂ ಇಲ್ಲ ಸರ್. ಇದು ಸ್ವಲ್ಪ ಹಾರ್ಕೊಳ್ಳಿ. ಓಕೆ. ಒಂದು ಕುಕ್ಕರ್ದಲ್ಲಿ ಮಟನ್ನ ಸ್ಟಾರ್ಟ್ ಮಾಡೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಹಾಂ, ಸಾಕು ಸರ್, ಸಾಕು. ಓಕೆ. 1-2 ಸ್ಪೂನ್ ತುಪ್ಪ ಸರ್. 2 ಸ್ಪೂನ್ ತುಪ್ಪ. ಆಶೀರ್ವಾದ ಸ್ವಸ್ತಿ ಶುದ್ಧ ಹಸುವಿನ ತುಪ್ಪ, ಸ್ಲೋ ಕುಕಿಂಗ್ ಪ್ರೊಸೆಸರ್ ಮಾಡಿರುವಂಥ ತುಪ್ಪ, 36 ಗುಣಮಟ್ಟದ ಪರೀಕ್ಷೆಯಲ್ಲಿ ಪಾಸ್ ಆಗಿರುವಂಥ ತುಪ್ಪ, ಶುದ್ಧ ಹಸುವಿನ ತುಪ್ಪ. ITC ಅವರು ಹಸುವಿನ ಹಾಲನ್ನು ಪ್ರತ್ಯೇಕವಾಗಿ ಶೇಖರಣೆ ಮಾಡಿ ತಯಾರಿಸಿರ್ತಕ್ಕಂಥ ತುಪ್ಪ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ
ಹಾಂ ಸಾಕು ಸರ್ ಸಾಕು ಸಾಕಾ? ಸಾಕು. ಇನ್ನು ಚರ್ಬಿ ಬೇರೆ ಹಾಕ್ತೀನಲ್ಲ ಸರ್, ಹೌದು. ಒಂದು ಸ್ವಲ್ಪ ಚರ್ಬಿ ಹಾಕ್ತೀನಿ, ತುಪ್ಪ ಸ್ವಲ್ಪ ಮೊದಲೇ ಜಾಸ್ತಿ ಚರ್ಬಿನಾ? ಇರೋದ್ರಿಂದ. ಹೌದು ಸರ್, ನಿಮ್ಮ ಹೋಟ್ಲಲ್ಲಿ ಹಿಂಗೆ ಮಾಡೋದಾ? ಹೌದು ಸರ್, ಚರ್ಬಿ ಹಾಕ್ತೀವಿ ನಾವು. ಸರ್ ಈರುಳ್ಳಿ ಹಾಕ್ತಾಯಿದ್ದೀನಿ, ಓಕೆ, ಹಾಕಿ ಸರ್. ಒಂದು ಈರುಳ್ಳಿ. ವಿಶೇಷವಾಗಿ ಗೌಡರ ಮನೆ ಹೋಟೆಲಲ್ಲಿ ಸಿಗುವಂಥ ಸ್ಪೆಷಲ್ ಚಾಪ್ಸ್ ಮಾಡೋಕ್ಕೋಸ್ಕರ ಅರವಿಂದ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮಟನ್ ಹಾಕ್ತಾಯಿದ್ದೀನಿ, ಒಂದು 3/4 kg ಇದೆ ಸರ್. 3/4 kg ಇದೆ ಮಟನ್ನು? ಹೌದು ಸರ್. 2 ಮೂಳೆನಾ 1 ಮೂಳೆನಾ ನಿಮ್ಮಲ್ಲಿ ಚಾಪ್ಸ್ಗೆ? ಸಿಂಗಲ್ ಮೂಳೆನಾ? ಒಂದು ಪ್ಲೇಟ್ಗೆ 3 ಪೀಸ್ ಕೊಡ್ತೀವಿ ಸರ್. ಓಕೆ. ಅದರಲ್ಲಿ ಒಂದು ನಲ್ಲಿ ಮೂಳೆ ಪೀಸ್ ಇದ್ದೇ ಇರುತ್ತೆ. ಇದೇ ಇರುತ್ತಾ? ಇರುತ್ತೆ. 3 kg ಮಟನ್ ಚಾಪ್ಸ್ ಮಾಡಿದ್ರೆ ಅದರಲ್ಲಿ 1 kg ನಲ್ಲಿ ಮೂಳೆನೇ ಹೊಡಿಸ್ತೀವಿ. ಹೌದಾ? ವೆರಿ ಗುಡ್. ಸ್ವಲ್ಪ ಉಪ್ಪು ಹಾಕ್ತೀನಿ ಸರ್. ಹಾಕಿ. ಎಸ್ ಸರ್. ಕಲ್ಲುಪ್ಪು? ಹೌದು ಸರ್. ಪುಡಿ ಉಪ್ಪು ಆದರೆ 1-1.5 ಸ್ಪೂನ್ ಹಾಕೊಂಡ್ರೆ ಸಾಕು. ಓಕೆ. ಶಾರ್ಟೇಜ್ ಆದ್ರೆ ಆಮೇಲೆ ನೋಡ್ಕೋಬೋದು. ಎಸ್ ಸರ್. ಇದು ಅದನ್ನ ರುಬ್ಕೊಂಬಿಡಿ ಸರ್. ಹೌದು ಸರ್, ಹೌದು. ಒಣಕೊಬ್ಬರಿ ವಾಸನೆ ನೋಡಿ ಸರ್, ಏನು ಚೆನ್ನಾಗಿ ಬರ್ತಾ ಇದೆ. ಅದೇ ಒಣ ಕೊಬ್ಬರಿ ಕಡೆಯಲ್ಲಿ ಹಾಕ್ಬೇಕು ಅಂತ ಅದಕ್ಕೆ ಹೇಳಿ. ಹೌದು ಸರ್. ಕೊತ್ತಂಬರಿನಾ? ಕೊತ್ತಂಬರಿ ಹಾಕೋತಾ ಇನ್ನೊಂದು ಕಪ್ಪು ಹಾಕಿ. 1 ಕಪ್ ಬೇಕಾ? ಹೌದು ಸರ್, ಒಳ್ಳೆ ಹಸಿರು ಕಲರ್ ಬರುತ್ತೆ, ಓಕೆ, ರುಚಿ ಚೆನ್ನಾಗಿರುತ್ತೆ. ಇದೊಂದು ಅರ್ಧ ಕಪ್ ಅಷ್ಟು ಪುದೀನ ಹಾಕೋದು. ಕಾಯಿ ಗಸಗಸೆ ಆಮೇಲೆ ರುಬ್ಕೊಳ್ತೀರಾ? ಏನು ಸರ್, ಕಾಯಿ ಗಸಗಸೆ ಏನಿಲ್ಲ, ಇದ್ರೊಳಗೆ ಹಾಕೊಂಡು ರುಬ್ಬೋದಷ್ಟೇ. ಇದರಲ್ಲಿ ಇದೆಯಲ್ಲ ಸರ್, ಆಗಲೇ ಹಾಕಿದ್ದೀವಿ, ನಾವು ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟಿದ್ದೀವಲ್ಲ ಸರ್. 1 ಸ್ಪೂನ್ ಕಡಲೆ, ಓಕೆ. ಗೋಡಂಬಿ ಒಂದು ಥಿಕ್ನೆಸ್ನೆಸ್ಸು ಒಳ್ಳೆ ಟೇಸ್ಟ್ಗೋಸ್ಕರ 1-2 ಸ್ಪೂನ್ ಗೋಡಂಬಿ ಹಾಕಿ. ಓಕೆ ಸರ್. ಸರ್ ಒಂದು ಸ್ವಲ್ಪ ಧನಿಯಾ ಪುಡಿ ಬೇಕು ಸರ್. ರವಿಯವರ ಧನಿಯಾ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಹಾಂ ಸಾಕು ಸಾಕಾ? ಸಾಕು ಸಾಕು ಸರ್. ಇದಕ್ಕೆ ಒಂದು ಅರ್ಧ ಸ್ಪೂನ್ ಅರಿಶಿನ ಹಾಕಿ ಸರ್. ಇದಕ್ಕೆ ಹಾಕ್ಲಾ? ಇದಕ್ಕೆ ಹಾಕ್ಬಿಡಿ ಸರ್. ಹಾಂ ಸಾಕು ಸರ್. ಒಳ್ಳೆ ಮಟನ್ ಚಾಪ್ಸು, ಗೌಡ್ರ ಮನೆ ಸ್ಟೈಲಿನ ಮಟನ್ ಚಾಪ್ಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾರ್ ನಮ್ಮ ಟೇಸ್ಟ್ ತಿನ್ನೋಡಿ ಸರ್, ಕಳೆದೋಗ್ಬಿಡ್ತೀರ ಅಂತ ಬೇರೆ ಹೇಳಿದ್ದಾರೆ. ನೋಡಿ ಸರ್, ಏನು ಗಮ್ಮು ಅಂತ ಇದೆ ಕಲರ್. ನೋಡ್ತೀವಲ್ಲ ಇವಾಗ ಯಾಕೆ ಮಾತು. ಸರ್ ಮಸಾಲೆ ಹಾಕ್ತಾ ಇದ್ದೀನಿ. ಎಸ್ ಸರ್. ಮಸಾಲೆ ಎಷ್ಟು ನುಣ್ಣಗೆ ರುಬ್ತೀವೋ ಅದಷ್ಟು ಮಜವಾಗಿರುತ್ತಲ್ಲ ಇದಕ್ಕೆ? ಹೌದು ಸರ್. ಚಾಪ್ಸ್ಗೆ ಸ್ವಲ್ಪ ಕಲರ್ ಗಿಲರ್ ಚೇಂಜ್ ಐತೆ ನಿಮ್ಮ ಹೋಟ್ಲದು? ಹೌದು ಸರ್. ಇದು ಯಾವ್ದು ಮಸಾಲ, ನಿಮ್ದಾ ನಿಮ್ಮ ವೈಫ್ದಾ? ಸರ್ ಇದು ನಮ್ಮ ತಾಯಿಯವರಿಂದ ಬಂದಿರೋದು ಸರ್. ತಾವಿಂದ ಬಂದಿರೋ ಕಲೆನಾ ಇದು? ಹೌದು ಸರ್, ಅವರಿಂದ ಕಲ್ತಿರೋದು ಇದು. ಸರ್ ಒಂದು ಚೂರು ನೀರು ಹಾಕ್ತೀನಿ. ಹಾಕಿ. ಇನ್ನೇನು ಹಾಕ್ಬೇಕಾ? ಅಷ್ಟೇ ಸಾಕು ಸರ್, ಸಾಕು ಸರ್. ಗೊಜ್ಜಂಗೆ ಇರಲಿ, ನೀರಂಗೆ ಬೇಡಿ. ಓಕೆ. ಎಷ್ಟು ವಿಜಲ್ ಕೂಗಿಸ್ಬೇಕು ಸರ್? ಒಂದು 3ರಿಂದ 4 ವಿಜಿಲ್ ಮಾಡೋಣ ಸರ್. 3ರಿಂದ 4 ವಿಜಲ್ ಮಾಡೋಣ? ಹೌದು ಸರ್. ವಿಶೇಷವಾದಂಥ ಸ್ಪೆಷಲ್ ಮಟನ್ ಚಾಪ್ಸು ಗೌಡ್ರ ಮನೆ ಊಟದಿಂದ ಅರವಿಂದ್ ಅವ್ರು ಮಾಡಿಕೊಟ್ಟಿದ್ದಾರೆ. ನೋಡೋಣ ಏನಾಗಿದೆ ಅಂತ, ತೆಗೆದು ನೋಡೋಣ ಸರ್. ನೋಡೋಣ ಸರ್. ಗೌಡ್ರ ಮನೆ ಊಟದ ಸ್ಪೆಷಲ್ ಚಾಪ್ಸು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಿದೆಯಾ ಅರವಿಂದ್? ಆಗಿದೆ ಸರ್. ಕಲರು? ಹೌದು ಸರ್, ಸೇಮ್. ಸರ್ ಗೌಡ್ರ ಮನೆ ಊಟ ಮಟನ್ ಚಾಪ್ಸು ಸರ್. ಸ್ಪೆಷಲ್ ಮಟನ್ ಚಾಪ್ಸ್ನ ಮಾಡ್ಕೊಂಡಿದ್ದಾರೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸರ್ ಎಲ್ಲರೂ ಒಂದೇ ಥರ ಮಾಡ್ತಾರೆ ಅಂತ ಅನ್ಕೋಬೇಡಿ, ನಮ್ದೊಂದ್ಸರಿ ತಿನ್ನೋಡಿ ಆಮೇಲೆ ಮಾತಾಡಿ ಅಂತ ಹೇಳಿದ್ದಾರೆ. ಓಕೆ, ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಒಳ್ಳೆ ನಮ್ಮ ಗೌಡ್ರ ಮನೆ ಊಟದ ಸ್ಪೆಷಲ್ ಮಟನ್ ಚಾಪ್ಸ್ ಅನ್ನ ಮಾಡ್ಕೊಳ್ಳಿ. ಮಟನ್ ಚಾಪ್ಸ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಗುಂಟೂರು ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಗಸಗಸೆ, ಶುಂಠಿ, ಚಕ್ಕೆ, ಲವಂಗ, ಕಾಳು ಮೆಣಸು, ಒಣ ಕೊಬ್ಬರಿ ತುರಿ ಹಾಕಿ ಫ್ರೈ ಮಾಡಿ ಮಿಕ್ಸಿ ಜಾರ್ಗೆ ಹಾಕಿ ಕೊತ್ತಂಬರಿ ಸೊಪ್ಪು, ಪುದೀನ, ಹುರಿಗಡ್ಲೆ, ಗೋಡಂಬಿ, ಧನಿಯಾ ಪುಡಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಕುಕ್ಕರ್ಗೆ ಎಣ್ಣೆ, ತುಪ್ಪ ಹಾಕಿ ಅದು ಬಿಸಿಯಾದ ಮೇಲೆ ಚರ್ಬಿ, ಈರುಳ್ಳಿ, ಮಟನ್ ಹಾಕಿ ಹುರಿದು ಉಪ್ಪು, ಅರಿಶಿನ ಹಾಕಿ ಬಾಡಿಸಿ ರುಬ್ಬಿದ ಮಸಾಲ, ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ 4 ವಿಷಲ್ ಕೂಗಿಸಿ. ಈಗ ಮಟನ್ ಚಾಪ್ಸ್ ಸವಿಯಲು ಸಿದ್ಧ. ಒಳ್ಳೆ ಒಂದು ಮಟನ್ ಚಾಪ್ಸ್ನ ಹಾಕೊಳ್ಳಿ, ತಿಂದು ನೋಡಿ ಅಂತ ಇದ್ದಾರೆ. ಮಟನ್ ಚಾಪ್ಸ್ ಅಲ್ಲಿ ಯಾವಾಗಲೂ ನಲ್ಲಿ ಮೂಳೆ ಇದ್ದೇ ಇರುತ್ತೆ ಅಂತಾರೆ. ಹೌದು ಸರ್. ಆಕ್ಚುಲಾಗಿ ನಲ್ಲಿ ಮೂಳೆ ಮಟನ್ ಚಾಪ್ಸ್ ಅಲ್ಲಿ ಬಂದ್ರೆ ಮಜಾ ಇರಲ್ಲ. ಚಾಪ್ಸ್ ಅಂದ್ರೆ ರಿಪ್ಸು ಕಾಣಬೇಕು. ಒಳ್ಳೆ ಒಂದು ಮಜವಾದಂಥ ಚಾಪ್ಸು. ರಸಮ್ ಗಿಸಮ್ ಮಾಡ್ತೀರಾ ನಿಮ್ಮ ಹೋಟ್ಲಲ್ಲಿ? ರಸಮ್ ಇರುತ್ತೆ ಸರ್, ಇರುತ್ತೆ ಗ್ಯಾರಂಟಿ. ಟೊಮೆಟೊ ರಸಮ್ ಡೈಲಿ ಇದ್ದೇ ಇರುತ್ತೆ. ಓಕೆ.
ಆ ರಸಮ್ದೇ ಮಜಾ, ಇದೆಲ್ಲ ತಿನ್ಮೇಲೆ ರಸಮ್ ಬೇಕು ಅನಿಸ್ಬಿಡುತ್ತೆ. ಹೌದು, ಮೆಣಸಾಕಿ ಟೊಮೆಟೊ ರಸಮ್ ನಾವು ಮಾಡಿರ್ತೀವಿ. ಓಕೆ, ಮೂಳೆಗಳೇ ರಸ ಹಾಕ್ತೀರಾ? ಅದರದ್ದೇನಿಲ್ಲ ಸರ್, ಪ್ಯೂರ್ ಅದು. ರಸಮ್ಗೆ ಈ ಮೂಳೆದು ಕುದಿಸ್ಬಿಟ್ಟು ಹಾಕಿದ್ರೆ ಒಳ್ಳೆ ಮಜಾ ಬರುತ್ತೆ. ಒಂದು ಬಿಳಿ ಬಟ್ಟೆ ತೊಗೊಂಡು ಈ ಮೂಳೆಗಳೆಲ್ಲ ಹಾಕ್ಬಿಟ್ಟು ಅದರೊಳಗೆ ಹಾಕ್ಬಿಟ್ಟು ಆಮೇಲೆ ಎತ್ಬಿಡ್ಬೇಕು ಅದನ್ನು. ನಾವು ಈ ಮಟನ್ ಚಾಪ್ಸ್ಗೆ ಭಾನುವಾರದತ್ತು ಖಾಲಿ ದೋಸೆ, ತಟ್ಟೆ ಇಡ್ಲಿ, ಪೂರಿ, ಪರೋಟ, ಕೆಲವರು ಮುದ್ದೆ ಊಟಕ್ಕೂ ಮಟನ್ ಚಾಪ್ಸ್ ತಗೊಂಡು ಸರ್. JP ನಗರ 6th ಫೇಸ್ ಅಲ್ಲಿ ಹೋದರೆ ಒಳ್ಳೆ ಅಡ್ರೆಸ್ ಬೇರೆ ಹೇಳ್ತಾರೆ, ಫೋನ್ ನಂಬರ್ ಕೂಡ ಕೊಡ್ತಾರೆ. ಹೇಳಿ ನಿಮ್ಮ ಫೋನ್ ನಂಬರ್ ಹೇಳಿ ಸರ್. 7899 7899 611 611 666. ಮಟನ್ ಚಾಪ್ಸ್ ತಿಂತಾರೆ, ಹಿಂಗೆಲ್ಲ ಹಂಗೆ ಬರಬೇಕು. ಮೈಲ್ಡಾಗಿ ನಾರ್ಮಲ್ ಆಗಿದೆ. ಥ್ಯಾಂಕ್ ಯು ಅರ್ವಿಂದ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅದ್ಭುತವಾಗಿರುವಂಥ ಮಟನ್ ಚಾಪ್ಸು, ಸ್ಪೆಷಲ್ ಮಟನ್ ಚಾಪ್ಸು. ಸರ್, ನಮ್ಮ ಹೋಟ್ಲೇ ಬೇರೆ, ನಮ್ಮ ಸ್ಟೈಲೇ ಬೇರೆ, ನಮ್ಮ ಅಮ್ಮನ ಕೈ ರುಚಿ ಇದು, ತಿಂದು ನೋಡಿ ಅಂತ ಹೇಳ್ಕೊಟ್ಟೋಗಿದ್ದಾರೆ. ಖಾಲಿ ಮಾಡಬೇಕು, ಜೊತೆಗೆ ಕಾರ್ಯಕ್ರಮ ಕೂಡ ಮುಗಿಸ್ಬೇಕು. ವೆರಿ ಸಿಂಪಲ್ಲು. ತುಂಬ ಜನ ಬರ್ತಾಯಿದ್ದಾರೆ, ತುಂಬ ಅಡುಗೆಗಳನ್ನ ತೋರಿಸ್ತಾ ಇದ್ದೀವಿ. ನೀವು ಸಹ ಬರ್ತಾಯಿದ್ದೀರಾ, ನಿಮ್ಮ ಮನೆ ಕೈ ರುಚಿನ ತೋರಿಸ್ತಾ ಇದ್ದೀರಾ. ಇಲ್ಲ ಸರ್, ಇನ್ನೂ ನಾವು ಕಾಯ್ತಾ ಇದ್ದೀವಿ, 1 ವರ್ಷ ಆಯಿತು, 1.5 ವರ್ಷ ಆಗೋಯ್ತಲ್ಲ ಸರ್ ಅಂದ್ಕೊಳ್ತಾ ಇರೋರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ಖಂಡಿತವಾಗ್ಲೂ ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬ್ಬಿ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಸಿಗೋಣ.